ವೆಲ್ಕಮ್ ಜಾಯಿನ್. ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ರಾಜ್ಯಪಾಲರ ವಂದನಾ ನಿರ್ಣಯದ ಕುರಿತಂತೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತೆ ನಿಮಗೆ ಮತ್ತು ನಮ್ಮ ಪಾರ್ಟಿಯ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ರಾಜ್ಯಪಾಲರ ಭಾಷಣ ಕಳೆದ ಹಲವು ವರ್ಷಗಳಿಂದ ನಾನು ಕೇಳ್ತಾ ಬಂದಿದ್ದೇನೆ. ಇಷ್ಟು ನೀರಸವಾಗಿ ಯಾವುದೇ ದೃಷ್ಟಿಕೋನವನ್ನು ಇಟ್ಟುಕೊಳ್ಳದೆ ಸಂಭ್ರಮವೂ ಇಲ್ಲದಂತ ಒಂದು ರಾಜ್ಯಪಾಲರ ಭಾಷಣವನ್ನ ಈ ಸರ್ಕಾರ ಹೇಳಿಸಿದೆ. ಸುಮಾರು 38 ಪುಟಗಳ ಈ ರಾಜ್ಯಪಾಲರ ಭಾಷಣದಲ್ಲಿ ಎಷ್ಟು ಯೋಜನೆಗಳು ಸುಳ್ಳು ಸುಳ್ಳಾಗಿ ಹೇಳಿದ್ದಾರೆ, ಯಾವುದನ್ನ ಈ ಸರ್ಕಾರ ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ವೋ ಅದನ್ನ ಹೇಗೆ ಸುಳ್ಳು ಹೇಳಿದ್ದಾರೆ ಅನ್ನೋದು ನನ್ನ ನಂತರಕ್ಕೆ ಬರ್ತೇನೆ. ಅಂದ್ರೆ ರಾಜ್ಯಪಾಲರ ಮುಖಾಂತರ ಜನರಿಗೆ ಸುಳ್ಳು ಹೇಳುವಂತ, ಈ ಸದನಕ್ಕೆ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ರಾಜ್ಯಪಾಲರ ಮುಖಾಂತರ ಈ ಸರ್ಕಾರ ಮಾಡ್ತಾ ಬಂದಿದೆ. ನಾನು ದಾರಾ ಬೇಂದ್ರೆ ಅವರ ಒಂದು ಕವನ ನನಗೆ ನೆನಪಾಗುತ್ತೆ ಮಾನ್ಯ ಅಧ್ಯಕ್ಷರೇ. ನಾನು ಕಾಲೇಜು ದಿನಗಳಲ್ಲಿದ್ದಾಗ ಆ ಹಾಡನ್ನ ಅಥವಾ ಆ ಕವನವನ್ನು ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ಕೂತಿರೋಂಥವ್ರು ಎಲ್ಲರೂ ಕೂಡ ಕೇಳಂತವ್ರು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ ಅನ್ನುವಂತ ಒಂದು ದಾರಾ ಬೇಂದ್ರೆ ಅವರ ಕವನವನ್ನು ನಾವು ಕೇಳಿದ್ವಿ. ಇದನ್ನು ಬಹಳ ಪ್ರಾಸವಾಗಿ ಕೇಳ್ತಾ ಇದ್ದಾಗ ಇದೊಂದು ಪ್ರೇಮ ಗೀತೆ ಅಂತ ನಂಗೆ ಅನ್ಸಿತ್ತು. ಬಹಳ ಚೆನ್ನಾಗಿ ಕಾಲೇಜುಗಳಲ್ಲಿದ್ದಾಗ ಇದು ಬಹಳ ಪ್ರೇಮ ಗೀತೆ ಅಂತ ನಂಗೆ ಅನಿಸ್ತಿತ್ತು. ನೀ ಹೆಂಗ ನೋಡಬೇಡ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ ಅಂತ ನನಗೆ ಪ್ರೇಮ ಗೀತೆ ಅಂತ ಅನಿಸ್ತಿತ್ತು. ನಂತರ ಗೊತ್ತಾಯ್ತು ಶೋಕ ಗೀತೆ ಅಂತ. ಅವರು ತನ್ನ ಮಗ ಸತ್ತೋದಾಗ ತನ್ನ ಹೆಂಡತಿಯನ್ನು ನೋಡಿಕೊಂಡು ಹೇಳಿದ್ರು ಅನ್ನೋದು ನಂತರ ಗೊತ್ತಾಯಿತು. ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮ ಗೀತೆ ಅಂತಾನೆ ಜನ ಅನ್ಕೊಂಡಿದ್ದು. ನಂತರ ನಿಧಾನವಾಗಿ ಜನರಿಗೆ, ರಾಜ್ಯದ ಜನರಿಗೆ ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಅನ್ನಿಸ್ಲಿಕ್ಕೆ ಶುರುವಾಯಿತು. ಈ ಗ್ಯಾರಂಟಿ ಯೋಜನೆಗಳ ಪ್ರೇಮ ಗೀತೆ ಅಲ್ಲ, ಇದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಶೋಕ ಗೀತೆ ಆಗ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಚುನಾವಣೆಯ ಪೂರ್ವದಲ್ಲಿ ಇವರ ಪ್ರಣಾಳಿಕೆಗಳು, ಇವರ ಭಾಷಣಗಳು ಇದೆಲ್ಲದನ್ನು ನೋಡಿದಾಗ ಬಹಳ ಸ್ವರ್ಗನೇ ಸೃಷ್ಟಿ ಮಾಡಿಬಿಡ್ತಾರೆ. ಮಾದೇವಪ್ಪಂಗೂ ಫ್ರೀ, ಕಾಕಾ ಪಾಟೀಲಿಗೂ ಫ್ರೀ ಇಂತಿಂಗೆಲ್ಲ ಹೇಳಿದಾಗ ಬಹಳ ದೊಡ್ಡ ಪ್ರಮಾಣದ ಒಂದು ಸಂಭ್ರಮ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು. ನಿಮಗೆ ಅದಕ್ಕೆ 136 ಸೀಟ್ ಕೊಟ್ಟಿದ್ದಾರೆ, ನಾವು ಅದನ್ನು ಅಭಿನಂದಿಸ್ತೇನೆ. ನಾನು ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ತಂದು ಹೇಗೆ ದಿಕ್ಕು ತಪ್ತಾ ಇದ್ದೀರಿ ನೀವು? ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ಮಾಡಬೇಕಾದ್ರೆ ನಿಮ್ಮಲ್ಲೇ ಆಗಿರುವಂತ ಗೊಂದಲಗಳೆಷ್ಟು? ಈಗ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ತಲುಪಿಸ್ಲಿಕ್ಕೆ ಆಗದೆ ಅದನ್ನ ಜನ ಅದನ್ನ ಯಾಕೆ ಹಾಕ್ತಿದ್ದೀರಿ ಅಂತ ಕೇಳ್ತಾ ಇದ್ದಾಗ ನೀವು ದಾರಾ ಬೇಂದ್ರೆ ತರ ನೀ ಹಿಂಗ ನೋಡಬೇಡ ನನ್ನ ಅಂತ ನೀವು ಮತದಾರರಿಗೆ ಹೇಳ್ತಾ ಇದ್ದೀರಿ. ಮತದಾರ ನೀವು ನನಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ, ನಾನಂಗೆ ನಿಮ್ಮನ್ನು ತಿರುಗಿ ನೋಡ್ಲಿ ಅಂತೇಳಿ ಮತದಾರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಈ ರೀತಿಯಾದಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಬಂತು? ಮಾನ್ಯ ಅಧ್ಯಕ್ಷೆ, ಗ್ಯಾರಂಟಿ ಯೋಜನೆಗಳಲ್ಲಿ ನಾವ್ಯಾರು ಬಿಜೆಪಿನವರು ಗ್ಯಾರಂಟಿಗಳಿಗೆ ವಿರೋಧ ಮಾಡಲಿಲ್ಲ ಯಾವತ್ತೂ ಕೂಡ. ಆ 5 ಯೋಜನೆಗಳನ್ನ ಸರಿಯಾಗಿ ಜಾರಿ ತನ್ನಿ ಅನ್ನೋದನ್ನು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತಾ ಇರೋದು. ಆದ್ರೆ ಆಡಳಿತ ವ್ಯವಸ್ಥೆ, ಮುಖ್ಯಮಂತ್ರಿಗಳು, ಮಂತ್ರಿಗಳು ಗ್ಯಾರಂಟಿ ಯೋಜನೆಯ ಕುರಿತಂತೆ ಕೊಡ್ತಾ ಇರುವಂತಹ ಹೇಳಿಕೆಗಳ ಗೊಂದಲದ ಕಾರಣಕ್ಕೆ ರಾಜ್ಯದ ಜನ ಯಾವ ಈ ಯೋಜನೆಯಿಂದ ಒಂದು ಹಿತಾನುಭವ ಅಂತ ಅನ್ನಿಸ್ಬೇಕಾಗಿತ್ತೋ ಆ ಹಿತಾನುಭವ ರಾಜ್ಯದ ಜನರಿಗೆ ಆಗ್ಲಿಲ್ಲ. ನೀವು ರಾಜ್ಯಪಾಲರ ಭಾಷಣದಲ್ಲಿ 90,000 ಕೋಟಿ ರೂಪಾಯಿಯನ್ನು ಇದಕ್ಕೆ ನಾವು ವಹಿಸಿದ್ದೇವೆ, 1.25 ಕೋಟಿ ಕುಟುಂಬಗಳಿಗೆ ಇದರಿಂದ ಲಾಭ ಆಗಿದೆ ಅನ್ನೋದ್ರೆಲ್ಲದನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ. ನನಗೆ ಬಹಳ ಆಶ್ಚರ್ಯ ಆಗಿದ್ದು, ಆಡಳಿತ ಯಂತ್ರ ಹೆಂಗಿದೆ ಅನ್ಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ 5-6 ತಿಂಗಳಿಂದ ಬರಲೇ ಇಲ್ಲ. ಯಾಕೆ 5-6 ತಿಂಗಳಿಂದ ಬರಲಿಲ್ಲ ಅಂತೇಳಿ ಪತ್ರಿಕೆಗಳೆಲ್ಲ ಬಹಳ ದೊಡ್ಡ ಸುದ್ದಿ ಆದಾಗ ಮಂತ್ರಿಗಳು ಹೇಳ್ತಾರೆ, ಗೃಹಲಕ್ಷ್ಮಿ ಗೃಹಲಕ್ಷ್ಮಿ 4-5 ತಿಂಗಳಿಂದ ಬರಲಿಲ್ಲ ಅಂತ ಆದಾಗ ಮಂತ್ರಿಗಳು ಹೇಳ್ತಾರೆ, ನನಗೆ ಹುಷಾರಿರ್ಲಿಲ್ಲ, ನನಗೆ ಆರೋಗ್ಯ ಸರಿಲಿಲ್ಲ, ಅದಕ್ಕೆ ಗೃಹಲಕ್ಷ್ಮಿ ಬರಲಿಲ್ಲ ಅಂತ. ಇವ್ರು ಮನೆಯಿಂದ ಕೊಡ್ತಾ ಇರೋದಲ್ಲ,
ಇವ್ರು ಪ್ಯಾಕೆಟ್ ನಿಂದ ಕೊಡ್ತಾ ಇರೋದಲ್ಲ. ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಪ್ರತಿ ತಿಂಗಳು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಅದನ್ನ ಬಿಟ್ಟು ನನಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಗೃಹಲಕ್ಷ್ಮಿ ತಲುಪಲಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸರ್? 2 ನಿಮಿಷ. ಹಾಗಾಗಿ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಮನೆ ನೀವು ರಾಜ್ಯಪಾಲ ಈಗ ಮಾತಾಡೋ. ನಾವೇನು ಮಾಡಲ್ಲ, 2 ನಿಮಿಷ ಕೊಟ್ರೆ ಸುಲಿಗೆ ಕೊಟ್ರೆ ನೀವು ಮಾತಾಡಿ. ಆಮೇಲೆ ಸುಲಿಗೆ 1 ನಿಮಿಷ. ನಾನು ನಿಮ್ಮ ಅಧ್ಯಕ್ಷರೇ, ನಮ್ಮಲ್ಲಿ ನೀವೇ 1 ನಿಮಿಷ ನೋಡಿ. ನಾನು ಶಾಸಕದೇನೆ. ಬೆಳಿಗ್ಗೆ ತಾವ ಹೇಳಿರಿ, ಮಾತಾಡುವಾಗ ಅಬ್ಜೆಕ್ಟ್ ಮಾಡಬೇಡ್ರಿ, ನೋಟ್ ಮಾಡಿ ಇಟ್ಕೋರಿ. ನಿಮ್ ಈಗ 1 ನಿಮಿಷ ಮಾತಾಡ್ದವ್ರು ಯಾಕೆ ಮಾತಾಡ್ತೀವಿ? ಸುಮ್ಮನೆ ಕೂತ್ಕೊಂಡು ಬೇಗ ಸರ್ ಹೇಳ್ಬೇಡ ಅಂತೀರಿ. ಅವ್ರು ಸುನಿಲ್ ಈಲ್ದಾಗ 1 ನಿಮಿಷ ಕೂತ್ಕೊಂಡಿದ್ದಾರೆ, ಅವ್ರು ಮಾತಾಡಿದವರು. ಸರ್, ಮಂತ್ರಿಗಳು ಲೈಫ್ ಥ್ರೆಟನಿಂಗ್ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಫ್ರಾಕ್ಚರ್ ಹಾಕಿ ಮಲಗಿದ್ದಾರೆ. ಈ ನಡುವೆ ಸರ್ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಂಡು ಆ ತರ ಮಾತಾಡೋದಕ್ಕಿಂತ ಮೀಟಿಂಗ್ ಕಂಡಕ್ಟ್ ಮಾಡಿ ಯಾವ ರೀತಿ ದುಡ್ಡನ್ನ ಒದಗಿಸಬೇಕು ಅನ್ನೋ ವಿಚಾರದಲ್ಲಿ ಶಾರ್ಟ್ ಫಾಲ್ಸ್ ನ ಹೇಳೋದು ತಪ್ಪು ಅನ್ನೋದಕ್ಕೋಸ್ಕರ ಅಧ್ಯಕ್ಷರೇ, ಆಡಳಿತದ ವ್ಯವಸ್ಥೆನಲ್ಲಿ ಬಜೆಟ್ ಅನ್ನ ನಾವು ಪಾಸ್ ಮಾಡಿಕೊಟ್ಟ ನಂತರ ಯಾರಿಗೋ ಹುಷಾರಿಲ್ಲ, ಯಾರಿಗೋ ಮೈಕೈ ನೋವಾಗಿದೆ, ಯಾರಿಗೋ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ ಯೋಜನೆ ನಿಲ್ಲಲ್ಲ. ನಾವು ಬಜೆಟ್ ಅನ್ನ ಪಾಸ್ ಮಾಡಿಕೊಟ್ಟ ನಂತರ ಅದನ್ನ ರಾಜ್ಯದ ಜನರಿಗೆ ತಲುಪಿಸಬೇಕಾಗಿರುವಂತದ್ದು ಸರ್ಕಾರದ ಹೊಣೆ. ಅದನ್ನ ಮಾಡಲಿಲ್ಲ ಅನ್ನುವಂಥದ್ದು ನಮ್ಮ ಆತಂಕ. ಮತ್ತೆ ನಾನು ಮಾನ್ಯ ಅಧ್ಯಕ್ಷರೇ, ಕಳೆದ ವರ್ಷದ ರಾಜ್ಯಪಾಲರ ಭಾಷಣದ ಒಂದು ಲೈನನ್ನು ಓದ್ತೀನಿ ಅಷ್ಟೇ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಹೇಗೆ ಮಂತ್ರಿಮಂಡಲದ ಸದಸ್ಯರು ಹೇಳ್ತಾ ಇದ್ದಾರೆ ಅಂತ. ಲೋಕಸಭಾ ಚುನಾವಣೆಗಳು ಮುಗಿದು ಇವರಿಗೆ ಹಿನ್ನಡೆ ಆದ ತಕ್ಷಣನೇ ಗ್ಯಾರಂಟಿಯಿಂದನೇ ನಮಗೆ ಅಭಿವೃದ್ಧಿ ಆಗಲಿಲ್ಲ, ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕು ಅನ್ನುವಷ್ಟು ತನಕ ಶಾಸಕರಿಂದ ಉಪಮುಖ್ಯಮಂತ್ರಿಯ ತನಕವೂ ಕೂಡ ಮಾತಾಡಿದ್ರು. ನಂತರ ಅದು ನಿಲ್ಲಿಸಲ್ಲ ಅಂತ ಹೇಳಿದ್ರು. ನಾವು ನಿಲ್ಲಿಸಬೇಕು ಅಂತ ನಮ್ದೇನು ಆಗ್ರಹ ಇಲ್ಲ. ಆದ್ರೆ ಗೊಂದಲದ ಹೇಳಿಕೆಗಳ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ಏನು ದಿಕ್ಕು ತಪ್ತಾ ಇದೆ. 2024 ರಾಜ್ಯಪಾಲರ ಭಾಷಣದಲ್ಲಿ ಪಾಯಿಂಟ್ ನಂಬರ್ 27 ಅದರಲ್ಲಿ ಈ ಸರ್ಕಾರ ರಾಜ್ಯಪಾಲರ ಮುಖಾಂತರ ಏನ್ ಹೇಳಿಸುತ್ತೆ ಅಂತ ಕೇಳಿದ್ರೆ, ಬರ ಪರಿಹಾರವಿರಲಿ, ಗ್ಯಾರಂಟಿ ಯೋಜನೆಗಳಿರಲಿ, ಇವುಗಳು ನಮ್ಮ ಸರ್ಕಾರವು ಜನರ ಹಕ್ಕುಗಳು ಎಂದು ಭಾವಿಸಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ತಾರೆ. ಗ್ಯಾರಂಟಿ ಯೋಜನೆಯನ್ನ ಜನರ ಹಕ್ಕು ಅಂತ ಹೇಳಿ ರಾಜ್ಯಪಾಲರ ಮುಖಾಂತರ ಸರ್ಕಾರ ಹೇಳಿಸುತ್ತೆ. ಮಾನ್ಯ ಇಂಧನ ಸಚಿವರು ಈ ಮೊನ್ನೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಗ್ಯಾರಂಟಿ ಯೋಜನೆ ಅಂದ್ರೆ ಸಂಬಳನ, ಅದು ಗ್ಯಾರಂಟಿ ಯೋಜನೆ ತಿಂಗಳ ಕೊಡ್ಲಿಕ್ಕೆ ಸಂಬಳನೇನಿ ಅಂತ ಕೇಳ್ತಾರೆ. ಕಳೆದ ಬಾರಿ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿ ಯೋಜನೆ ಜನರ ಹಕ್ಕು ಅಂತ ರಾಜ್ಯಪಾಲರ ಮುಖಾಂತರ ಹೇಳಿದ್ರು. ಈಗ ಇವ್ರದೇ ಸಚಿವರು ಹೇಳ್ತಾರೆ ಅದೇನು ತಿಂಗಳ ಸಂಬಳನ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಈ ರೀತಿ ನೀವು ತಪ್ಪು ಮಾಡ್ತಾ ಇದ್ರೆ ಎನ್ನುವಂಥದ್ದು ಇದಕ್ಕಿಂತ ಅನ್ನಭಾಗ್ಯ ಯೋಜನೆ ಅಡಿನಲ್ಲೂ ಕೂಡ ಹೀಗೆ ಹೇಳಿದ್ದು. ನಾವು 5 kg ಅಕ್ಕಿಯನ್ನು ಕೊಡ್ತೇವೆ, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ, ಅದಕ್ಕೆ 170 ರೂಪಾಯಿಯನ್ನ ಪ್ರತಿ ತಿಂಗಳು ಹಾಕ್ತೀವಿ, ಹಿಂಗೆಲ್ಲ ಹೇಳ್ತಾ ಬಂದಿದ್ರು. ಯಾಕೆ ಬಂದಿರು? ಎಲ್ಲ ಹಾಕಿದಿರಿ? ಹೌದು ನಿಜಾನೆ, ಎಲ್ಲ ಹಾಕಿದ್ರಿ. 170 ರೂಪಾಯಿಯನ್ನ ಪ್ರತಿ ತಿಂಗಳು ಎಲ್ಲ ಹಾಕಿದಿರಿ. ಮಾನ್ಯ ಅಧ್ಯಕ್ಷರೇ, ನೀವು ಬಹಳ ವಿಚಿತ್ರ ಅಂದ್ರೆ, ಮಾನ್ಯ ಕಾರ್ಯವೈಖರಿ ಹೆಂಗಾಗಿದೆ ಅಂತ ಕೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಹಾಕ್ಲಿಕ್ಕೆ ನನಗೆ ಹುಷಾರಿಲ್ಲ ಅಂತ ಮಂತ್ರಿ ಹೇಳಿದಾಗ ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಾರೆ, ಏನು ಬಂದಿಲ್ಲ ಅಂತ. ಗೃಹಲಕ್ಷ್ಮಿ ಅಕೌಂಟಿಗೆ ಹೋಗಿಲ್ಲ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಹೆಂಗ್ ಈ ಸರ್ಕಾರ ನಡೀತಾ ಇದೆ? ಈ ಗ್ಯಾರಂಟಿ ಯೋಜನೆ ಹೆಂಗ್ ನಡೀತಾ ಇದೆ? ಪ್ರತಿ ತಿಂಗಳು ಒಂದು ಮನೆಯ ಹೆಣ್ಣು ಮಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ನಾವು ಬದ್ಧತೆಯಲ್ಲಿ ಹೇಳಿದ್ರಿ. ಈಗ ನನಗೆ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ
ಇದು ಚುನಾವಣಾ ಲಕ್ಷ್ಮಿ ಆಗಿದೆ. MP ಎಲೆಕ್ಷನ್ ಆಗಬೇಕಾದ್ರೆ 2 ದಿನ ಮುಂಚೆ ನೀವು ಅಕೌಂಟಿಗೆ ಹಾಕಿದ್ರಿ, 3-4 ತಿಂಗಳು. ಬೈ ಎಲೆಕ್ಷನ್ ಹಿಂದಿನ ದಿನ 3 ತಿಂಗಳು ಹಾಕಿದ್ರಿ. ಈಗ ಜಿಲ್ಲಾ ಪಂಚಾಯತಿ, ಚಾಲಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಆ ಗೃಹಲಕ್ಷ್ಮಿಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ಹೀಗಾಗಿ ಗ್ಯಾರಂಟಿ ಯೋಜನೆ ಕಾಲಕ್ಕೆ ತೆಗೆಸಬೇಕು. ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಸಿಗಬೇಕು. ಅದು ಬಿಟ್ಟು ನಿಮಗೆ ಖುಷಿ ಬಂದಾಗ ಕೊಟ್ರೆ ಅದಕ್ಕೆ ಯೋಜನೆ ಅಂತ ಅನ್ಸೋದಿಲ್ಲ. ಯಾವಾಗ ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಬಡವನ ಕಷ್ಟ ಗೊತ್ತಾ ನಿಮಗೆ, ಬಡವನ ಹಸಿವು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಮಾನ್ಯ ಅಧ್ಯಕ್ಷೆ, ಬಡವ ಹಸಿದಾಗ ದುಡ್ಡು ಕೊಡಬೇಕು, ಅವನಿಗೆ ಹೊಟ್ಟೆ ಹಸಿದಾಗ ದುಡ್ಡು ಕೊಡಬೇಕು. ನಿಮ್ ಸರ್ಕಾರ ತಿಥಿಯಾದ ನಂತರ ಅಕೌಂಟಿಗೆ ದುಡ್ಡು ಕೊಡ್ತಾ ಇಲ್ಲ. ಪ್ರತಿ ತಿಂಗಳು 10 ತಾರೀಕಿಗೂ ಅದನ್ನ ತಲುಪೋದ್ರೆ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತೇಳಿ ನನಗೆ ಅನ್ನಿಸ್ತಾ. ಮಾನ್ಯ ಅಧ್ಯಕ್ಷರೇ, ಸರ್ ಒಂದ್ ನಿಮಿಷ ಹೇಳಿಲ್ಲ ಸರ್, ನೋಡಿ ನಾವು ನಮ್ಮ ಕಡೆ ಈ ಪ್ರಾರಂಭ ಮಾಡಿದ್ವಿ. ಈಗ ಹೇಳಿದ್ರು ಅಂತ ಹೇಳಿದ್ರು, ಒಪ್ತೀವಿ, ವಿಳಂಬ ಆಗಿದೆ ಒಪ್ತೀವಿ. ಈಗ ಉದ್ಯೋಗ ಖಾತೆಯನ್ನು ಹಕ್ಕೇ ಅಲ್ವಾ, ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಆಯ್ತು, ನೀವು ಸರ್ಕಾರದಿಂದ ಉದ್ಯೋಗ ಖಾತ್ರಿ ಸಂಬಳ ಸರ್ ಟೀಕೆಗಳನ್ನ ಕೇಳಿ ಸರ್ಕಾರಕ್ಕೆ ಮಾಡಿ ಇನ್ನೂ 2 ನಿಮಿಷ ಆಗಿಲ್ಲ, ಜವಾಬ್ದಾರಿ ಸಚಿವರು. ಈಗ ನೀವು ಒಂದ್ ನಿಮಿಷ, ನಾವು ಬಗ್ಗೆ ಮಾತಾಡ್ಲಿಲ್ಲ. ಸರ್ಕಾರ ನಡೆಸುವವರಿಗೆ ಟೀಕೆಗಳನ್ನು ಕೇಳುವಂತ ತಾಳ್ಮೆ ಇರಬೇಕು ಸರ್. ಇಲ್ಲ, ಪದೇ ಪದೇ ಎದ್ದಿಲ್ಲ. ನಾವೇನ್ ಮಾಡ್ಬೇಕಾಗುತ್ತೆ ಸರ್? PM ಕಿಸಾನ್ ಯೋಜನೆ ಬಂತ ಸರ್, ಫಸಲ್ ಬಿಮಾ ಕೂಡ ಸರ್ಕಾರ, ಕೇಂದ್ರ ಸರ್ಕಾರ. ಐ ಆಮ್ ಸಾರಿ, ನೀವು ಜಯಚಂದ್ರನ್ ಬದಲು ನೀವೇ ಮೂವ್ ಮಾಡ್ಬೇಕಿತ್ತು. ಯಾವ್ದು ಸರ್? ನೀವು ರಾಜ್ಯಪಾಲರ ಭಾಷಣ ನೀವೇ ಮೂವ್ ಮಾಡ್ಬೇಕಿತ್ತು, ನೀವೇ ಮೂವ್ ಮಾಡ್ಲಿಲ್ಲ. ಯಾವ್ದಕ್ಕೆ? ರಾಜ್ಯಪಾಲ ಜಯಚಂದ್ರ ಬದಲು ನೀವೇ ಮಾತಾಡ್ಬೇಕಿತ್ತು. ಬರಬೇಡಿ, ಆಗಲ್ಲ. ಮಾತಾಡ್ಬೋದು, ಉತ್ತರ ಕೊಡ್ಬೇಕು. ನೀವೇನು ಮಾತಾಡಬಾರ್ದು. ರಾಜ್ಯಪಾಲರ ಕಡೆ ಎಲ್ಲ ಬಂದಿಲ್ಲ. ಖಾತ್ರಿ ಒಂದು ನಿಮಿಷ ಸುನೀಲ್ ಸರ್ ಕೊಡ್ಬೇಕು. ಸರ್ಕಾರ ಹೇಳ್ತೀರಿ ಅಂತ ಅವ್ರು ಕೇಳಕತ್ತ. ನಿಮ್ ಸಂಸತ್ ಪಾರ್ಲಿಮೆಂಟ್ ಅಲ್ಲಿ ಯೋಜನೆಗಳು ಸ್ವಲ್ಪ ಹೆಚ್ಚು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಎಲ್ಲಾ ಯೋಜನೆಗಳು ಒಂದೇ ಕೈಯಲ್ಲಿ ದುಡ್ಡಿದ್ರು ಆಗಲ್ಲ. ಅವರು ಕಾಮೆಂಟ್ ಮಾಡೋದಕ್ಕೆ ನಮ್ದೇನು ಸಮಸ್ಯೆ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಕಾಮೆಂಟ್ ಮಾಡಕ್ ಸಮಸ್ಯೆ ಇಲ್ಲ. ಆ ಸಮಸ್ಯೆ ಅವರು ಮಾತಾಡಿದ್ಮೇಲೆ ಅವರು ಒಂದು ಕಾಮೆಂಟ್, ಅವ್ರು ಒಂದು ಏಟ್ ಏನಾನು ಹೊಡೆದ್ರೆ ಅವ್ರು 10 ಏಟ್ ಹೊಡಿಲಿ ಬೇಕಾದ್ರೆ, ಅದಕ್ಕೇನ್ ಎಲ್ಲ ವ್ಯತ್ಯಾಸ ಅಲ್ಲ. ಅದ್ರಿಗೆ ಎದುರೇಟ್ ಕೊಡ್ಲಿ, ಆ ಶಕ್ತಿ ಐತೆ ಅವ್ರಿಗೆ. ಮಾತಾಡೋ ಡಿಸ್ಟರ್ಬ್ ಮಾಡೋದು ಅಲ್ಲ. ಈಗ ಬಡ್ಜೆಟ್ ಅಲ್ಲ, ಒಂದೇ ನಿಮಿಷ ಅಧ್ಯಕ್ಷ, ಇವಾಗ ಬಡ್ಜೆಟ್ ಮಂಡನೆ ಮಾಡ್ತಾರೆ, ಗ್ಯಾರಂಟಿ ಕೇಂದ್ರ ಸರ್ಕಾರನ 100 ಬೈತಾರೆ, ಪ್ರಿಂಟೇ ಮಾಡ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಅದು ಅವರು ಅದರ ಹಕ್ಕು, ಅದನ್ನ ಮಾಡೇ ಮಾಡ್ತಾರೆ ಅವರು. ನಾವು ಮಾತಾಡುವಾಗ ವಿರೋಧ ಪಕ್ಷ ಅವರು ಹಂಗೆ ತಾಳ್ಮೆಯಿಂದ ಕೇಳಬೇಕು. ಅದಾದ್ಮೇಲೆ ನೀವ್ ಹಿಂಗ್ ಹೇಳಿದ್ರಿ, ಅದಕ್ಕೆ ನಮ್ ಕೌಂಟ್ರ್ ಇದು ಅಂತಾನೆ ಹೇಳ್ಬಿಟ್ಟು ನಮ್ಗೆ ಹೇಳ್ಬೇಕು. ನೆನ್ನೆನೂ ಕೂಡ ನಾನು ಮಾತಾಡ್ಬೇಕಾದ್ರೆ ಕಾಮೆಂಟ್ ಮಾಡಿದ್ರು, ನಾನು ಸುಮ್ಮನೆ ಕೂತ್ಕೊಂಡೆ 10 ನಿಮಿಷ.
ಆಮೇಲೆ ಹೇಳಿದೆ ದಾಖಲೆಗಳು ಕೊಟ್ಟು ನಾವು ಹೇಳಿದ್ವಿ. ಅದಕ್ಕೆ ನಾನು ಹೇಳೋದು ಯೋಜನೆಗಳು ತಾಳ್ಮೆಯಿಂದ ದಯವಿಟ್ಟು ತಾಳ್ಮೆಯಿಂದ ಕೇಳಿ ಅವ್ರು. ತಾಳ್ಮೆಯಿಂದ ಕೇಳಿ ಆಮೇಲೆ ಉತ್ತರ ಬೇಕಾದ್ರೆ ಅವ್ರು ಕೂತ್ ಮೇಲೆ ಬೇಕಾದ್ರೆ ಅವ್ರಿಗೆ ಅವಕಾಶ ಕೊಡಿ. ಯಾಕಂದ್ರೆ ನೆಕ್ಸ್ಟ್ ಮಾತಾಡಕ್ಕೆ ಅವ್ರಿಗೆ ಅವಕಾಶ, ಅವ್ರು ಮಾತಾಡಿದ್ಮೇಲೆ ಅವ್ರು ಮಾತಾಡ್ಲಿ, ಅವಾಗ ಹೇಳಿ ಕಾಮೆಂಟ್ ಮಾಡ್ಲಿ. ನನ್ನ ವಿನಂತಿ ಪದೇ ಪದೇ ಇದ್ರೆ ನೋಡಿ, ಅವರು ಟೈಮ್ ಕೊಟ್ಟಿರ್ತೀರ ಒಂದು ಅರ್ಧ ಗಂಟೆ, ಮಾತಾಡಕ್ ಆಗೋದೇ ಇಲ್ಲ. ಅದಕ್ಕೆ ದಯವಿಟ್ಟು ಅವ್ರಿಗೆ ನೀವೊಂದು ಸಂದೇಶ ಕೊಡಿ, ಎರಡೂ ಕಡೆ ಕೊಡ್ಬೇಕಾದ್ರೆ. ಈಗ ಸುನಿಲ್ ಅವರು ಹೇಳಿ. ಮಾನ್ಯ ಅಧ್ಯಕ್ಷರೇ, ಗ್ಯಾರಂಟಿ ಯೋಜನೆಗಳು ಸರಿಯಾದ ಸಮಯಕ್ಕೆ ಜನರಿಗೆ ತಲುಪ್ತಾ ಇಲ್ಲ ಅನ್ನುವಂಥದ್ದು ಒಂದು ಆತಂಕ. ಆಯ್ತು, ಅದರಲ್ಲಿ ಸರ್ಕಾರದ ಕಾರ್ಯವೈಖರಿಯ ಆಡಳಿತ ಯಂತ್ರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಆ ಕಾರಣಕ್ಕೆ ತಲುಪ್ತಿಲ್ಲ ಅಂತೇಳಿ ನನಗನ್ಸುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ 4 ತಿಂಗಳಿಂದ 5 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳೇ ಸ್ವತಃ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದು ನಾವು ನೋಡಿದೀವಿ. ಈ ಕಾರಣದಿಂದ ಈ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಈ ಯೋಜನೆ ತಲುಪಿಲ್ಲ, ಹಣಕಾಸಿನ ಹಣಗಳು ಪ್ರತಿ ತಿಂಗಳು ತಲುಪಿಲ್ಲ ಅನ್ನುವಂಥದ್ದು ಅವರೇ ಸ್ವತಃ ಒಪ್ಕೊಂಡ ನಂತರ ಆಡಳಿತ ಹೆಂಗ್ ನಡೀತಿದೆ ಅಂತ ನೀವು ಇದನ್ನು ಯೋಚನೆ ಮಾಡಬೇಕು. ಸೊ ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ, ಅದರಲ್ಲೂ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ಬಳಸದೆ ನಿಜವಾಗಿ ಆ ಬಡವರ ಕಲ್ಯಾಣ ಅಂತ ನೀವೇನ್ ಅನ್ಕೊಂಡು ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ರಿ, ಆ ಪ್ರಕಾರ ಆ ಯೋಜನೆಯನ್ನ ತಲುಪಿಸಿ ಎನ್ನುವಷ್ಟರ ಮಟ್ಟಿಗೆ ಮಾತ್ರ ಒಂದು ಆಗ್ರಹ ಇರೋದು. ಎರಡನೇದು, ಸರ್ಕಾರದ ಅಭಿವೃದ್ಧಿಯ ಚಟುವಟಿಕೆಗಳು. ನಾನು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದನ್ನು ಬಹಳ ಉಲ್ಲೇಖ ಮಾಡಿದ್ದೆ. ನಾನು ಅದನ್ನು ಪೂರ್ಣ ವಿವರಕ್ಕೆ ಹೋಗೋದಿಲ್ಲ. ಬಹುಶಃ ಆಡಳಿತ ಪಕ್ಷದ ಶಾಸಕರಿಗೂ ಅನುದಾನದ ವಿಷಯಗಳು ಬಂದಾಗ ಹಿಂಗಾಗಿದೆ, ನಮ್ಮ ಶಾಸಕರಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುದಾನಗಳಿಲ್ಲ ಅನ್ನೋದನ್ನ ನಾವು ಕೊಡುತ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ನಾನು ಈ ಸರ್ಕಾರವನ್ನ ಇಂದಿರಾ ಕ್ಯಾಂಟೀನ್ಗೆ ಹೋಲಿಸ್ತೀನಿ ಮಾನ್ಯ ಅಧ್ಯಕ್ಷರೇ. ಯಾಕೆ ಅಂತ ಕೇಳಿದ್ರೆ, ಇಂದಿರಾ ಕ್ಯಾಂಟೀನಿಗೆ ಇವತ್ತು ಹೋದ್ರೆ, ನೀವು ಆರಂಭದಲ್ಲ ಇವತ್ತು ಇಂದಿರಾ ಕ್ಯಾಂಟೀನಿಗೆ ಹೋದ್ರೆ ಇಡ್ಲಿ ಸಿಕ್ಕರೆ ಸಾಂಬಾರ್ ಸಿಗೋದಿಲ್ಲ, ಉಪ್ಪಿಟ್ಟು ಸಿಗೋದಿಲ್ಲ, ಅಲ್ಲಿ ಭಟ್ರು ಇದಾರೋ ಇಲ್ಲ ಗೊತ್ತಿಲ್ಲ, ಇಂದಿರಾ ಕ್ಯಾಂಟೀನ್ಗಳು ಎಷ್ಟು ಮುಚ್ಚೋಗಿದೆಯೋ ಗೊತ್ತಿಲ್ಲ, ಇಂಥ ಪರಿಸ್ಥಿತಿ ಇದೆ. ಹಂಗಂತ ಇಂದಿರಾ ಕ್ಯಾಂಟೀನ್ ಇಲ್ವಾ ಅಂತ ಕೇಳಿದ್ರೆ ಇಂದಿರಾ ಕ್ಯಾಂಟೀನ್ ಸರ್ಕಾರ ಲೆಕ್ಕದಲ್ಲಿ 600 ಇದೆ. ಆದ್ರೆ ಇಂದಿರಾ ಕ್ಯಾಂಟೀನ್ ಒಳಗೆ ಏನಾರು ಇದೆಯಾ ಅಂತ ಕೇಳಿದ್ರೆ ಒಳಗಡೆ ಏನೂ ಇಲ್ಲ. ಈ ಸರ್ಕಾರವೂ ಕೂಡ ಹಂಗೆ, ಸರ್ಕಾರ ಇಲ್ವಾ ಅಂತ ಕೇಳಿದ್ರೆ ಸರ್ಕಾರ ಇದೆ, ಸರ್ಕಾರ ಇದ್ದು ಏನಾಗಿದೆ ಅಂತ ಕೇಳಿದ್ರೆ ಅನುದಾನ ಇಲ್ಲ, ಯೋಜನೆಗಳಿಲ್ಲ, ಯಾವ ಕ್ಷೇತ್ರಕ್ಕೂ ಏನನ್ನೂ ಕೂಡ ತಲುಪಲಿಲ್ಲ. ಇಂತಹ ಪರಿಸ್ಥಿತಿ ಈ ಸರ್ಕಾರದ್ದು. ನಾವು ಗುಂಡಿ ಮುಚ್ಚಲಿ ಕಣ ಕೊಡಿ ಅಂತ ಕಳೆದ ಬಾರಿ ಕೇಳಿದ್ವಿ, 70 ಕೋಟಿ ರೂಪಾಯಿ ಅನುದಾನ ಕೊಟ್ಟರು. 2 ವರ್ಷದ ನಂತರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿಯನ್ನ ರಸ್ತೆ ಅಭಿವೃದ್ಧಿಗೆ ಅಂತ ಕೊಟ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಒಬ್ಬ ಶಾಸಕ? ಈ ಸರ್ಕಾರ ಬಂದ ನಂತರ ಎಷ್ಟು ಅಂಗನವಾಡಿಗಳನ್ನು ಕಟ್ಟಿದ್ರು ಅಂತ ಕೇಳಿ, ಈ ಸರ್ಕಾರ ಬಂದ ನಂತರ ಎಷ್ಟು ಸ್ಕೂಲ್ ರೂಮ್ಗಳನ್ನು ಕಟ್ಟಿದ್ರು ಅಂತ ಕೇಳಿ ನೋಡೋಣ. ನನಗೆ ಬಹಳ ಆಶ್ಚರ್ಯ ಆಗಿದ್ದು, ಈ ರಾಜ್ಯಪಾಲರ ಭಾಷಣದಲ್ಲಿ 76 ಖರ್ಗೆ ಅವರು ದಯಮಾಡಿ ಹೇಳ್ಬಿಡಿ, ಆಮೇಲೆ ಉತ್ತರ ಕೊಡ್ಬೇಕಾದ್ರೆ ಹೇಳಿ. ಬಾಹ್ಯ ನೆರವಿನಿಂದ ಯೋಜನೆಯಡಿ 7,110 ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಗಳನ್ನ 5,190 ಕೋಟಿಗಳಲ್ಲಿ ಅಭಿವೃದ್ಧಿಪಡಿಸಲು ಪ್ರಗತಿಪಥ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ. ಇದನ್ನು ಬಜೆಟ್ ಅಲ್ಲಿ ಹೇಳಿದ್ರು. 1,150 ಕಿಲೋಮೀಟರ್ ಉದ್ದದ ರಸ್ತೆಗಳನ್ನು ಕಲ್ಯಾಣ ಪಥದ ಯೋಜನೆ ಅಡಿನಲ್ಲಿ ಟೆಂಡರ್ಗಳನ್ನು ಕರೆಯಲಾಗಿದೆ ಅಂತ ಹೇಳ್ತಾರೆ. ಎಲ್ಲಿ ಮಾನ್ಯ ಅಧ್ಯಕ್ಷ ಟೆಂಡರ್ ಕರೆದಿರು ಹೇಳಿ ನೋಡ. ಅವರು ಗ್ರಾಮೀಣ ಪಥದ ರಸ್ತೆಗಳು ಎಲ್ಲಿ ಟೆಂಡರ್ ಆಗಿದೆ ಅಂತ ಹೇಳಿ ನೋಡ. ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ 55 ಕಿಲೋಮೀಟರ್ ಕೊಡ್ತೀರಿ ಅಂತೇಳಿ ಬಜೆಟ್ ನಲ್ಲಿ ಹೇಳಿದ್ರು, ನಂಗೆ ಗೊತ್ತಿದೆ. ಹಳೆಯ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳನ್ನ ಇದರಲ್ಲಿ ಪ್ರಗತಿಪಥ ಯೋಜನೆಯಲ್ಲಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಎಲ್ಲಿ ಅದಕ್ಕೆ ಹಣ ಇಟ್ಟಿದ್ದಾರೆ, ಎಲ್ಲಿ ಟೆಂಡರ್ ಆಗಿದೆ ನೋಡೋಣ ಹೇಳಿ, ಯಾವ ಕ್ಷೇತ್ರದಲ್ಲಿ ಆಗಿದೆ ಹೇಳಿ ನೋಡೋಣ. ಅಂದ್ರೆ ನಿಮಗೆ ಇದು ಪರಿಸ್ಥಿತಿ. ಇಂಥ ಅಭಿವೃದ್ಧಿ ಚಟುವಟಿಕೆಗಳು ಎಲ್ಲಾಗಿದೆ, ಆಮೇಲೆ ಉತ್ತರ ಕೊಡ್ಬೇಕಾರೆ ಹೇಳಿ. ಇದು ಕುತೂಹಲಿ ಆಮೇಲೆ ಸರ್, ನೀವು ಆಮೇಲೆ ಆಯ್ತು ಕೊಡಬೇಡಿ ಸರ್. ಈಗ ನಾನು ಹೇಳ್ತೀನಿ ಕೇಳಿ, ಯಾವ ಪಟ್ಟಿ ಹೇಳ್ತಾ ಇಟ್ಕೊಂಡಿದ್ರೆ ನಮ್ಮ ಜಿಲ್ಲೆಯೊಳಗಾಗಿದೆ. ಪಥ 8ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಇಂದ ವಿಳಂಬ ಆಗಿರೋದ್ರಿಂದ ಅದು ನಾವು ಮಾಡ್ಲಿಕ್ಕಾಗಿಲ್ಲ. ಕೊಟ್ಟಿದ್ದೀವಿ, ಕೇಳಿ, ಬಹಳಷ್ಟು ಜನ ಶಾಸಕರು ಆಗ್ಲೇ ಲಿಸ್ಟ್ ಕೊಟ್ಟಿದ್ದಾರೆ. ಅದು ಒಂದು ಟೆಂಡರ್ ಆಗಿಲ್ಲ. ಆದ್ರೆ ಕಲ್ಯಾಣ ಪಥದ್ದು 1,000 ಕೋಟಿ ರೂಪಾಯಿದು 8ನೇ ತಾರೀಕು ಅನುಷ್ಠಾನಕ್ಕೆ ಬಂದು ನಿಮ್ಗೆ ಯೋಜನೆ ಇಲ್ಲ ಅಂತ ಹೇಳಿಲ್ಲ, ಟೆಂಡರ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ರಾಜ್ಯಪಾಲರ ಭಾಷಣದಲ್ಲಿ ಟೆಂಡರ್ ಕರೆಯಲಾಗಿದೆ ಅಂತ ಹೇಳಿದಿರಿ. ಟೆಂಡರ್ ಸರ್,
ನಾವೆಲ್ಲ ಮಾಡ್ತೀವಿ ಅಂತ ಬಜೆಟ್ ಹೇಳಿದ ನಂತರ ನೀವು ಶಾಸಕರ ಹತ್ರ ಯಾರೊಬ್ರು ಬಂದು ನಿಮ್ಗೆ ಯಾವ ರಸ್ತೆ ಅಂತ ಕೇಳಿರ್ಬೋದು. ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಯಾರು ಕೇಳಿಲ್ಲ, ಯಾರು ಕೇಳಿಲ್ಲ. ನೀವು ನಾನು ನಿಮ್ಮ ಹತ್ರ ಚರ್ಚೆನೆ ಮಾಡಿದ್ದೀನಿ. ನೀವು ಅದರ ಅರಳಲ್ಸ್ ಏನು ಅನ್ನೋದು ನಂಗೆ ಹೇಳಿದಿರಿ. ನಾನು ಆ ಯೋಜನೆ ಇಲ್ಲ ಅಂತ ಹೇಳಿಲ್ಲ. ಆ ಯೋಜನೆ ನೀವು ಹೇಳಿದ ನಂತರ ಟೆಂಡರ್ ಆಗಿಲ್ಲ ಅಂತ ನನ್ನ ವಾದ. ಯೋಜನೆ ಇದೆ ಅನ್ನೋದು ನಾನು ಒಪ್ತೇನೆ. ನೀವು ಟೆಂಡರ್ ಮಾಡಿಲ್ಲ, ನಮ್ಮದು ಇನ್ನು ಪಟ್ಟಿನ ಫೈನಲ್ ಆಗಿಲ್ಲ ಅಂತಂದ್ರೆ ಟೆಂಡರ್ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನ ಯಾವ ರೀತಿ ನಿಧಾನವಾಗಿ ಕಡಿಮೆ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ. ಮಾನ್ಯ ಜ್ಞಾನೇಂದ್ರ ಅವರು ಒಂದು ಚುಕ್ಕಿ ಗುರುತಿನ ಪ್ರಶ್ನೆ ಕೇಳಿದಂಗೆ ಈಗ ಸಿಗ್ತದೆ. ಅವ್ರು ಕೇಳಿದ್ರೆ ನಿಮ್ ಸರ್ಕಾರ ಉತ್ತರ ಕೊಟ್ಟರು. ಏನು, ಹೈನುಗಾರಿಕೆನಲ್ಲಿ ರೈತರ ಪ್ರೋತ್ಸಾಹ ಧನ ಎಷ್ಟು ಬಾಕಿ ಇದೆ 2024 ನಂತರ ಅಂತ ಸರ್ಕಾರ ಉತ್ತರ ಕೊಟ್ಟಿರೋದಿದೆ. ಸಾಮಾನ್ಯ ವರ್ಗದ ಹಾಲು ಉತ್ಪಾದಕರಿಗೆ ಈವರೆಗೆ 5 ತಿಂಗಳಿಗೆ 606 ಕೋಟಿ ರೂಪಾಯಿಯನ್ನ ಬಾಕಿ ಇಟ್ಟಿದೆ ಅಂತ ಹೇಳ್ತಿದ್ದಾರೆ. 609 ಕೋಟಿ ರೂಪಾಯಿಯನ್ನ ಬಾಕಿ ಇಟ್ಟಿದ್ದೀವಿ. ಪರಿಶಿಷ್ಟ ಜಾತಿ ವರ್ಗದ ಹಾಲು ಉತ್ಪಾದಕರಿಗೆ 6.85 ಕೋಟಿ ರೂಪಾಯಿಯನ್ನ ನಾವು ಬಾಕಿ ಇಟ್ಟಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ. ಯಾವುದನ್ನ ಯಡಿಯೂರಪ್ಪನವರು ಪರ್ ಲೀಟರ್ಗೆ 2 ರೂಪಾಯಿ ಅಂತ ಘೋಷಣೆ ಮಾಡಿ ನಂತರ ಅದು 5 ರೂಪಾಯಿ ತನಕ ಬಂದಿತ್ತು. ಅದರ ಪ್ರೋತ್ಸಾಹನವನ್ನ ಇವತ್ತಿನ ತನಕ ಸರ್ಕಾರ ಕೊಡ್ಲಿಲ್ಲ. 600 ಕೋಟಿ ರೂಪಾಯಿ ಬಾಕಿ ಇದೆ. ಹೈನುಗಾರಿಕೆಯನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಒಂದ್ ಕಡೆ ಭಾಷಣ ಮಾಡ್ತಾ ಆ ರೈತರಿಗೆ ಏನು ಹೈನುಗಾರಿಕೆನಲ್ಲಿ ಸಬ್ಸಿಡಿ ಕೊಡಬೇಕಾಗಿತ್ತು, ಪ್ರೋತ್ಸಾಹನ ಕೊಡಬೇಕಾಗಿತ್ತು, 600 ಚಿಲ್ಲರೆ ಕೋಟಿ ಅನುದಾನವನ್ನ ಬಾಕಿ ಇಟ್ಟು ಇದು ಬಹಳ ಒಳ್ಳೆಯ ಸರ್ಕಾರ ಅಂತ ನೀವು ಹೇಳಿಸ್ತೀರಿ ಅಂತಂದ್ರೆ ಬಹಳ ಆಶ್ಚರ್ಯ ಆಯ್ತು ನನಗೆ. ಏನು, ರಾಜ್ಯಪಾಲರ ಭಾಷಣದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿನವರು ಶಬಾಷ್ಗಿರಿ ಕೊಟ್ಟಿದ್ದಾರೆ ಅಂತ ಅದನ್ನ ಅವ್ರು ಹೇಳಿದ್ದಾರೆ. ಇಲ್ಲಿ ಮುಂದೆ ಜಯಚಂದ್ರನ್ ಉಲ್ಲೇಖ ಮಾಡಿದ್ರು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಏನ್ ಹೇಳಿದ್ದಾರೆ? ಶೈನಿಂಗ್ ಎ ಲೈಟ್ ಇನ್ ದ ಡಾರ್ಕ್ನೆಸ್ ಅಂತೇಳಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೇಳಿದ್ರಂತೆ. ನಮ್ಮೂರಿನಲ್ಲಿ ಯಾರ್ಯಾರೋ ನಾನು ಭಾರಿ ಸಾಧನೆ ಮಾಡಿದ್ದೀನಿ, ಭಾರಿ ಅಭಿವೃದ್ಧಿ, ಭಾರಿ ಪರಿವರ್ತನೆ ಮಾಡಿದ್ದೀನಿ ಅಂತೇಳಿ ಗೌರವ ಡಾಕ್ಟರೇಟ್ಗಳು ತಗೊಂಡ್ಬರ್ತಾರೆ ಮಾನ್ಯ ಅಧ್ಯಕ್ಷರೇ. ಆ ಗೌರವ ಡಾಕ್ಟರೇಟ್ ತಗೊಂಬರೋರಿಗೆ ಯೂನಿವರ್ಸಿಟಿ ಯಾವುದು ಅಂತಾನೂ ಗೊತ್ತಿರಲ್ಲ, ಮತ್ತು ಯಾವ್ದಕ್ಕೆ ಕೊಟ್ಟಿದೀವಿ ಅಂತ ಅವನಿಗೂ ಗೊತ್ತಿಲ್ಲ, ಜನರಿಗೂ ಗೊತ್ತಿಲ್ಲ. ಇದು ಹಂಗಿದು ಸರ್ಕಾರಕ್ಕೆ ಕೊಟ್ಟಿರುವಂತ ಈ ಪ್ರಶಸ್ತಿ ಹಂಗಿದೆ, ಗೌರವ ಡಾಕ್ಟರೇಟ್ ಇದ್ದಂಗೆ. ಯಾವ್ದಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಇಲ್ಲ, ಯಾರು ಕೊಟ್ಟಿದ್ದಾರೆ ಅನ್ನೋಂತ ಗೌರವ ಡಾಕ್ಟರೇಟ್ ಹಂಗಿದೆ ಪರಿಸ್ಥಿತಿ. ಇಲ್ಲಿ ಪರಿಸ್ಥಿತಿ ಗೊತ್ತು, ಅಭಿವೃದ್ಧಿ ಏನಾಗಿದೆ ಅಂತ ಗೊತ್ತು. ಬೆಂಗಳೂರಿನಲ್ಲಿ ಯಾವ ಪರಿಸ್ಥಿತಿ, ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ. ಇಂಥ ಸಂದರ್ಭದಲ್ಲಿ ಭಾರಿ ಒಳ್ಳೆದಾಗಿದೆ ಅನ್ನೋದನ್ನ ಈ ಸರ್ಕಾರ ಹೇಳುತ್ತೆ ಅಂತಂದ್ರೆ ಗೊತ್ತಾಗ್ತೈತೆ ನಮ್ಗೂ. ಯಾವ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ತಗೊಂಡಿದ್ದಾರೆ ಅಂತ ಯಾವಾಗ ಗೊತ್ತಾಗ್ತೈತೆ ಅಂದ್ರೆ ಅವನು ಯಾವುದೋ ಒಂದು ಹೋಟ್ಲಲ್ಲಿ ಒಂದು ಫಂಕ್ಷನ್ ಕಾಡಿದ್ದಾರೆ, ಡಿನ್ನರ್ ಪಾರ್ಟಿ, ಅಲ್ಲಿ ಗೊತ್ತಾಗ್ತೈತೆ ಅವನಿಗೆ ಡಾಕ್ಟರೇಟ್ ಬಂದಿದೆ ಅಂತೇಳಿ. ಅವನು ಎಷ್ಟು ಓದಿದ್ದಾನೆ ಅಂತ ನೀವು ಕೇಳಿದ್ರೆ 7ನೇ ಕ್ಲಾಸ್ ಓದಿರಲ್ಲ, 6ನೇ ಕ್ಲಾಸ್ ಓದಿರಲ್ಲ. ಡಾಕ್ಟರೇಟ್ ಅದು ದೊಡ್ಡ ಸಮಾರಂಭ. ಅಲ್ಲಿಂದ ಯಾರೋ ಒಬ್ಬ ಬರ್ತಾನೆ, ಅವನು ವೈಟ್ ಇರ್ತಾನೆ ಅನ್ನೋದಕ್ಕೋಸ್ಕರ ಅದಕ್ಕೆ ಒಂದು ಬೆಲೆ ಅವರೇ ಕಟ್ಕೊಂತಾರೆ. ಅವನು ಅಂದ್ರೆ ಬ್ರಿಟಿಷರು ಯಾರೋ ಒಂದು ಆ ಕಡೆ ಎಲ್ಲಿಂದ ಅವನು ಯಾವ ಅಧಿಕಾರಿರಲ್ಲ, ಅವರು ಒಂದು ಕೊಡ್ತಾರೆ ಅದಕ್ಕೆ. ಅದ್ರ ಬೆಲೆ 2 ಲಕ್ಷ, 3 ಲಕ್ಷ, 5 ಲಕ್ಷ ಎಷ್ಟೋ ಇದೆ ಗೊತ್ತಿಲ್ಲ ನನಗೆ. ಇದು ಡಾಕ್ಟರೇಟ್ಗಳ ಒಂದು ಜಾಲ. ಈ ಸುನಿಲ್ ಹೇಳೋ ರೀತಿ ಅದೇ ರೀತಿ ಕಾಣಿಸ್ತಾ ಇದೆ ಇದನ್ನು. ಮಾನ್ಯ ಅಧ್ಯಕ್ಷರೇ, ಈ ರೀತಿ ಗೌರವ ಡಾಕ್ಟರೇಟ್ಗಳನ್ನ ಈ ಸರ್ಕಾರ ತೆಗೆದುಕೊಳ್ಳಬಾರದು. ಒಂದು ಜವಾಬ್ದಾರಿಯುತವಾದಂತ ಸರ್ಕಾರ ಸರ್ಕಾರ ನಿಮ್ದೆ. ಸುನಿಲ್ ಅವರೇ, ನಂದು ಮಾಹಿತಿಗೋಸ್ಕರ ನಂದು ರೆಪ್ರೆಸೆಂಟೇಟಿವ್ ಬಂದಿದ್ರೆ ಇಲ್ವಾ? ತಪ್ಪಾಗಿ ಮಾತಾಡ್ತೀರಿ. ಮಾನ್ಯ ಅಧ್ಯಕ್ಷರೇ, ಅನುದಾನ ಗುತ್ತಿಗೆದಾರರು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದರು. ನಾವು ಶಾಸಕರು ಎಲ್ಲರೂ ಕೂಡ ಬೇರೆ ಬೇರೆ ಮಂತ್ರಿಗಳ ಹತ್ರ ಹೋಗಿ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಪ್ರತಿಭಟನೆಗಳು ಕೂಡ ನಡೀತಾ ಇದೆ, ನಮಗೆ ಅನುದಾನ ಕೊಡಬೇಕು ಅಂತ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಸರ್ಕಾರ ಯಾವಾಗ ಹೇಳೋದೇನೋ, ನೀವು ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಇಷ್ಟು ಕೋಟಿ ಬಾಕಿ ಇಟ್ಟಿದ್ರಿ, ಅದನ್ನ ತೀರಿಸ್ಬೇಕು, ನಾವು ಅದನ್ನ ತೀರ್ಸಕ್ಕಾಗದಲ್ಲಿ ಹಿಂಗಾಗ್ತಿದೆ ಅಂತ ಹೇಳ್ತಿದ್ದಾರೆ. ಅದು ಒಪ್ಕೊಂಡಿದೀವಿ. ಕರ್ನಾಟಕ ಕುತ್ಕೊಳ್ಳಿ ಸರ್, 1 ನಿಮಿಷ ಕುತ್ಕೊಳ್ಳಿ ಸರ್. 100ಕ್ಕೆ 100 ಸತ್ಯ. ಮಾನ್ಯ ಅಧ್ಯಕ್ಷರೇ,
ತಮ್ಮ ಮನಸ್ಸಾಗಿ ಮಾಡಿದ್ರೆ ತಾವು ಒಪ್ಕೊಂಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ತಾವು ಮಾಡ್ರಿ 2000 ಹೇಳಕತ್ತಾರ ನಾವು ಒಪ್ಕೊಂತೀವಿ ಅಂತ ಆಯ್ತು. ಹೇಳಿ. ಆಯ್ತು 1 ಲಕ್ಷ ಕೋಟಿ ಮಾನ್ಯ ಅಧ್ಯಕ್ಷರೇ, ನಾವು ನಾವು ಬಾಕಿ ಇಟ್ಟೋಗಿದ್ವಿ. ಮಾತಾಡ್ಲಿ, ಇಲ್ಲ ಅಂದ್ರೆ ಸುಮ್ಮನೆ ಟೈಮ್ ಪಾಸ್ ಆಕತಿ. ನಾವು ಆಯ್ತು ನಮ್ದೇ ಬಾಕಿ ಇಟ್ಟೋಗಿದೀವಿ ಅನ್ನೋದು ನಾನೇನು ಅಲ್ಲಗಳಿತಾ ಇಲ್ಲ. ಯಾಕೆ ನಮ್ದೇನಲ್ಲ, ಅದು ಒಂದು ಸರ್ಕಾರ ವ್ಯವಸ್ಥೆನಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ನಾನು ಸುಮ್ಮನೆ ಮಾಹಿತಿಗೋಸ್ಕರ 2018ರಲ್ಲಿ 2018ರಲ್ಲಿ ಕುತ್ಕೊಳ್ಳಿ ಸರ್, ಒಂದು ನಿಮಿಷ ಕುತ್ಕೊಳ್ಳಿ ನೀವು. 2018ರಲ್ಲಿ ಮಾನ್ಯ ಅಧ್ಯಕ್ಷರೇ, 2018ರಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಬೇರೆ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದಾಗ PWD ನಲ್ಲಿ ಪೆಂಡಿಂಗ್ ಬಿಲ್ 3,500 ಕೋಟಿ ಇತ್ತು. ಆನ್ ಗೋಯಿಂಗ್ ವರ್ಕ್ ಅಲ್ಲಿ 28,000 ಕೋಟಿ ಇತ್ತು. ಇರಿಗೇಷನ್ ನಲ್ಲಿ 19,000 ಕೋಟಿ ಪೆಂಡಿಂಗ್ ಇತ್ತು. ಅದು ಪೆಂಡಿಂಗ್ ಅಲ್ಲೇನು? ಅದು ನಮ್ಮ ಸರ್ಕಾರ ಮಾಡಿ ಮತ್ತೆ ಅಭಿವೃದ್ಧಿ ಮಾಡ್ಲಿಲ್ವಾ? ಎಲ್ಲ ಸರ್ಕಾರದಲ್ಲೂ ಕೂಡ ಇರೋದೆ, ಇದಿಲ್ಲ ಅಂತ ಏನಿಲ್ಲ. ಹಂಗಾರೆ ನೀವು ಮುಂದಿನ ಸರ್ಕಾರದಲ್ಲಿ ಹೇಳಿ, ಹಂಗಾರೆ ಮುಂದಿನ ಸರಿ ನಾವು ಹಳೆಯ ಸರ್ಕಾರ ಮಾಡಿದ್ದಕ್ಕೆ ನಾವು ಹೊಣೆ ಅಲ್ಲ ಅಂತ ಹೇಳಿ ನೋಡೋಣ. ಅನುದಾನ ಮಾಡಕ್ ಬರಲ್ಲ, ಹಂಗ್ ಮಾಡಕ್ ಬರಲ್ಲ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಅದನ್ನು ಹೇಳ್ಬಿಡ್ಲಿ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಯೋಚನೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ. ಅದನ್ನು ಹೇಳ್ಬಿಡ್ಲಿ. ಆಮೇಲೆ ಏನ್ ಮಾಡಿದ್ರೆ ಅದನ್ನು ಹೇಳ್ಬಿಡಿ. ನನ್ನ ಅಧ್ಯಕ್ಷರೇ, ಒಂದು ಸರ್ಕಾರದ ನನಗೆ ಇದನ್ನು ಯಾವ ರೀತಿ ಕಟ್ಟುವಾಗಿ ಹೇಳಬೇಕು ಅಂತ ಗೊತ್ತಿಲ್ಲ. ಮತ್ತೆ ಹೇಳ್ಬೇಡ್ರಿ, ಹೇಳ್ತಾರ. ಒಂದು ಸರ್ಕಾರದ ಇಂಥ ಒಂದು ಪರಿಸ್ಥಿತಿ ಒಂದು ಸರ್ಕಾರಕ್ಕೆ ಬರಬಾರ್ದು. ಏನು ಅಂತ ಕೇಳಿದ್ರೆ, ಕಳೆದ ಬಾರಿ ನಮ್ಮ ಅಶೋಕ್ ಅವರು ವಾಲ್ಮೀಕಿ ನಿಗಮ ಮತ್ತು ಮೂಡ ನಿಗಮದ ಬಗ್ಗೆ, ಮೂಡ ಹಗರಣದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಯಾವಾಗ? ಜುಲೈ 26ನೇ ತಾರೀಕು ನಾವು ಪ್ರಸ್ತಾಪ ಮಾಡಿದ್ವಿ. ಕರ್ನಾಟಕದ ಇತಿಹಾಸದಲ್ಲಿ ಈ ಘಟನೆ ನಡೆದಿರ್ಲಿಕ್ಕಿಲ್ಲ. ಏನು ಅಂತ ಕೇಳಿದ್ರೆ, ಅದಕ್ಕೆ ಮುಖ್ಯಮಂತ್ರಿಗಳು ಜುಲೈ 26ನೇ ತಾರೀಕು ಉತ್ತರ ಕೊಡ್ತಾರೆ. ಟೀಕೆಗಳನ್ನು ಮಾಡಿ ಉತ್ತರ ಕೊಡ್ಬೇಕಾದ್ರೆ ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು ಅವರು. ನಿಮ್ಮ ಸರ್ಕಾರದಲ್ಲಿ 15 ಭ್ರಷ್ಟಾಚಾರಗಳು ನಡೆದಿತ್ತು, ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀನಿ, ಹಿಂಗೆಲ್ಲ ಹೇಳಿದ್ರು. ಮಾರನೇ ದಿನ ಪತ್ರಿಕೆಗಳನ್ನು ನೋಡಿದ್ವಿ ನಾವು. ಯಾವತ್ತು? ಜುಲೈ 27ನೇ ತಾರೀಕು ಪತ್ರಿಕೆಗಳಲ್ಲಿ ಇಡೀ ಪೇಜ್ ಮುಖ್ಯಮಂತ್ರಿಗಳ ಉತ್ತರ. ನಾವು ಆಮೇಲೆ ಅಂತೂ ನೋಡ್ರಿ, ಇಷ್ಟು ಉತ್ತರ ಬಂತಲ್ಲ ಅಂತ ನೋಡಿದ್ರೆ, ಪ್ರಜಾವಾಣಿ ಪತ್ರಿಕೆ 4-5 ಕಾಲಂ ಬರೆದಿದೆ. 40 ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ, ತೆರೆದ ಪುಸ್ತಕ ಹೆಡ್ಲೈನ್. ಅದರಲ್ಲಿ ಕೊಟ್ಟಿದ್ದಾರೆ, ಪ್ರಸ್ತುತಿ ವಿವಿ ಬ್ರ್ಯಾಂಡ್ ಸ್ಟಾರ್ಟ್. ಒಬ್ಬ ಮುಖ್ಯಮಂತ್ರಿಯ ಭಾಷಣವನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕೋ ಪರಿಸ್ಥಿತಿ ಆಯ್ತಾ? ಎಂತ ಪರಿಸ್ಥಿತಿ ಮಾನ್ಯ ಅಧ್ಯಕ್ಷ? ವಿಧಾನಸಭೆಯಲ್ಲಿ ಮಾತಾಡಿದ್ದು ನಾನು. ವಿಜಯ ಕರ್ನಾಟಕ ಮೋಡ ಬದಲಿ ಸೈಟು ಹಂಚಿಕೆ ನಿಯಮಬದ್ಧ, ಇಡೀ ಪೇಜ್ ಅಡ್ವರ್ಟೈಸ್ಮೆಂಟ್. ಮುಖ್ಯಮಂತ್ರಿಗಳಿಗೆ ಭಾಷಣ ಮಾಡಿದ್ದು, ಅದರಲ್ಲಿ ಅವ್ರು ಹೇಳ್ತಾರೆ ಅಡ್ವರ್ಟೈಸ್ ಅಂತ ಅವರೇ ಬರ್ಕೊಂಡಿದ್ದಾರೆ. ಎಲ್ಲ ಪತ್ರಿಕೆ ಉದಯವಾಣಿಯಲ್ಲಿ ಬಂದಿದೆ. ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಉದಯವಾಣಿ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ. ಸರ್ಕಾರ ಹಿಂಗೆ ಬೆತ್ತಲ ಆಗಬಾರದು ಅಂತ ಮುಖ್ಯಮಂತ್ರಿಗಳ ಉತ್ತರ ಕೊಡ್ಲಿ, ಪತ್ರಿಕೆಯವರು ಬರೀತಾರೆ. ಆದ್ರೆ ಮುಖ್ಯಮಂತ್ರಿಗಳ ಉತ್ತರ ಹಿಂಗೆ ಪೇಜ್ ಗಟ್ಲೆ ಅಡ್ವರ್ಟೈಸ್ಮೆಂಟ್ ಆಗಿ ಬರೆಯುವಂತ ಪರಿಸ್ಥಿತಿನೇ ಇದಕ್ಕೆ. ನೀವು ಹಗರಣ ಮಾಡಿಲ್ಲ ಅಂತ ಆಗಿದ್ರೆ ಧೈರ್ಯವಾಗಿ ಉತ್ತರ ಕೊಡಬೇಕಿತ್ತು, ಪೇಜ್ ಗಟ್ಲೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದಿತ್ತು. ಮಾಡಿಲ್ಲ ಸರ್ಕಾರಕ್ಕೆ ನಾನು ಆಯ್ತು, ನೀವು ಮಾಡಿಲ್ಲ ಅಂತ 100 ವರ್ಷ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಉತ್ತರವನ್ನು ನಾನು ಅದ್ರ ಮಾರನೇ ದಿನ ನಾನು ಮಾನ್ಯ ಸಭಾಧ್ಯಕ್ಷರ ಭೇಟಿ ಮಾಡಿ ಕೂಡ ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಉತ್ತರವನ್ನ ಅಡ್ವರ್ಟೈಸ್ ರೂಪದಲ್ಲಿ ನೀವು ಕೊಡ್ತೀರಿ ಅಂತಂದ್ರೆ ಶಾಸನ ಸಭೆನ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಹಾಗಾದ್ರೆ ಯಾರು ಸಾಮಾನ್ಯರು ಭಾಷಣ ಮಾಡೋದನ್ನ ಪತ್ರಿಕೆಗಳಿಗೆ ಜಾಹೀರಾತು ಹಾಕಿಸ್ತೀರಾ ನೀವು? ಮುಖ್ಯಮಂತ್ರಿಗಳ ಸಮರ್ಥನೆಯನ್ನ ಈ ರೀತಿ ಜಾಹೀರಾತು ತರ ನಾನು ಹೇಳಿಲ್ಲ, ಜಾಹೀರಾತು ಪತ್ರಿಕೆಗಳು ಹೇಳಿರೋದು. ಅಭಿಮಾನಿಗಳು ಸರ್, ಅದನ್ನು ನಾವು ಮುಚ್ಚಿಟ್ಟಿದ್ದೀವಿ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಸರ್ಕಾರದಿಂದ ಇಡಿ ಬರುತ್ತೆ ಈಗ. ಸರ್ ಒಂದ್ ನಿಮಿಷ, ಇಲ್ಲ ಒಂದ್ ನಿಮಿಷ, ಇಲ್ಲಿ ಇಡಿ
ಮಾಡಿಸಿದ್ದೀರಾ. ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ಅದನ್ನ ನಾವು ಹೇಳ್ಬಾರ್ದು. ನಾವು ಹೇಳಿದ್ದನ್ನ ಕೆಲವು ಸರಿ ಪ್ರಿಂಟ್ ಆಗ್ತವೆ, ಆಗೋದಿಲ್ಲ. ಹಂಗಂತ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋದ್ರಲ್ಲಿ ತಪ್ಪೇನಿದೆ? ಅದು ಹಾಕಿದಾರಲ್ಲ, ಪ್ರಾಯೋಜಿತ ಅಂತ ಹಾಕಿದೀವಲ್ಲ. ಸೊ ವಾಟ್ ಇಸ್ ದ ಪ್ರಾಬ್ಲಮ್? ಅಲ್ಲ ಸರ್, ಅಡ್ವರ್ಟೈಸ್ಮೆಂಟಿಗೂ ಇಂಡಿವಿಜುವಲ್ ಸರ್ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹಾಕಿದ್ದೆಲ್ಲ ಬರೀ ಈಗ ನಿಮ್ಗೆ ಒಂದ್ ನಿಮಿಷ ನಿಮ್ ಜೊತೆ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡುವಂತ ಭಾಷಣಕ್ಕೆ ಪವಿತ್ರತೆ ಇಲ್ವಾ? ಸದನದಲ್ಲಿ ಏನ್ ಹೇಳ್ಬೇಕು? ಇಲ್ಲಿ ಈಗ ನೀವು ಹುಟ್ಟಿದ ವಾದಿಸ್ಕೊತೀರಾ? ಅವರು ಯಾರ ಪ್ರಾಯೋಜಿತ ಮಾತಾಡ್ತಿಲ್ಲ. ಈಗ ಮುಖ್ಯಮಂತ್ರಿ ಒಬ್ರು ಕೂಡ ನಾವು ಅದು ಈ ಪ್ರಸಾರ ಇಲಾಖೆಯಿಂದ ಅಧ್ಯಕ್ಷರೇ, ಅಭಿಮಾನಿ ಸಚಿವರಾದಂತ ಖರ್ಗೆ ಅವರಿಗೆ ತಾವು ಹೇಳ್ಬೇಕು. ಚರ್ಚೆ ರಾಜ್ಯ ಚಂದ್ರ ದಿಕ್ಕಿ ತಪ್ಪಿಸ್ತಾರೆ. ಸರ್ಕಾರಕ್ಕೆ ಅವಕಾಶ ನೀವು ಹೇಳಬೇಕಾಗುತ್ತಾ? ಆಯ್ತು, ಒಂದು ನಿಮಿಷ ಸರ್, ಅದನ್ನ ಯಾರು ಕೊಡ್ರಿ ಹೇಳಿ. ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಯಾರು ಗೊತ್ತಿಲ್ಲ ಹಾಕ್ಸಿದ್ರೆ ನೀವು ನಿಮಿಷ ಸರ್, ಪ್ರಧಾನಿ ಆಯ್ತು, ಆಕ್ಷನ್ ಮಾಡಿ ಏನ್ ಮಾತಾಡಿದ ಮೇಲೆ ಉತ್ತರ ಕೊಡಕ್ಕೆ ಯಾರಿಗೆ ಏನು ಮಾತಾಡಕ್ ನಿಮಗೆ ಆಕ್ಷನ್ ಏನಂತ ಗೊತ್ತಾಗುದಿಲ್ಲ. ಒಬ್ರು ಮಾತಾಡಿ ಇವ್ರು ಎಲ್ಲ ಯಾಕೆ ಮಾತಾಡ್ತೀರಿ? ಕೇಳಿ ಆಯ್ತು, ನಿನ್ನೆ ಕೇಳಿ ಈಗ ನೀವು ಇಲ್ಲಿ ಅಧ್ಯಕ್ಷ ಮಾತಾಡಿ ಕೇಳಿ, ಮಂತ್ರಿ ಮಾತಾಡ್ತಾರೆ. ಒಂದೇ ಒಂದು ಪ್ರಶ್ನೆ ಸಭಾಧ್ಯಕ್ಷರೇ, ಸುಳ್ಳು ಅಡ್ವರ್ಟೈಸ್ಗಳು ಕೊಡಕ್ಕೆ ಬಿಜೆಪಿ ಫೇಮಸ್. ಸುಳ್ಳು ಇವರು ಇಷ್ಟು ಅಡ್ವರ್ಟೈಸ್ ಕೊಡ್ಬೇಕಾದ್ರೆ ನಾವು ನಿಜ ಅಡ್ವರ್ಟೈಸ್ ಕೊಡೋದ್ರಲ್ಲಿ ತಪ್ಪೇನಿದೆ? ಓಕೆ, ಸುಳ್ಳು ಕೊಡೋದ್ರಲ್ಲಿ ಲಕ್ಷಾಂತರ ಸಾವಿರಾರು ಕೋಟಿ ಅಡ್ವರ್ಟೈಸ್ಗಳು ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಹಣದಲ್ಲಿ ಸುಳ್ಳು ಮತ್ತೆ ಎಂದು ಮಾತಾಡ್ತೀವಿ. ಒಬ್ರು ಮಾತಾಡಿ ಸುಮ್ಮನೆ ಆಕ್ಷನ್ ಕಾಣುವಲ್ಲ, ಯಾರು ಮಾತಾಡಿ ಅರ್ಥ ಆಗುದಿಲ್ಲ, ಅವರಿಗೂ ಅರ್ಥ ಆಗುದಿಲ್ಲ. ನೀವು ಸ್ವಲ್ಪ ಕಲೆಕ್ಷನ್ ಆಗಬೇಕು, ಅರ್ಥ ಆಗ್ಬೇಕಲ್ಲ. ನಾಯಿ ಮರಿಗೆ ಹಾಲು ಕುಡಿಸಿದ್ರು, ಇದು ಎಂತದ್ದು ಸಿಂಹದ ಮರಿಗೆ ಹಾಲು ಕುಡಿಸಿದ್ರು ಅಂತ ಹೇಳಿ ಸಾವಿರಾರು ಕೋಟಿ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅಂತ ಹೇಳಿ ಏನೋ ಜನಗಳಿಗೆ, ಇಡೀ ದೇಶದ ಜನಗಳಿಗೆ ಉಚಿತವಾಗಿ 10 ಕೋಟಿ 5 ಕೋಟಿ ಅಂತ ಹೇಳ್ಬಿಟ್ಟು 15 ಲಕ್ಷ 15,000 ಎಂತದ್ದು ಐತಲ್ಲ 15 ಲಕ್ಷ ಅದು ಸಾವಿರಾರು ಅಡ್ವರ್ಟೈಸ್ ಕೊಟ್ಟವ್ರು ಅವ್ರ ಸಭಾಧ್ಯಕ್ಷರೇ. ನಿಜ ಹೇಳಕ್ಕೂ ನಮ್ಗೆ ಅವರು ನಮ್ಮ ಅಧಿಕಾರ ನಮ್ಮ ಮಡ್ಕೊ ಕೊಡ್ಸಿದ್ರೆ
ನಾವು ಇವ್ರನ್ನ ಕೇಳಿ ನಾವು ಅಡ್ವರ್ಟೈಸ್ ಮಾಡ್ಬೇಕು ನಾವು ಆಯ್ತು ನಾವೇನು ಸುರೇಶ್ ಮಾಡಿಲ್ಲ ಅಶೋಕ ನಾವು ಮಾತಾಡ್ತಾರೆ ನೀವು ಯಾಕೆ ಒಂದ್ ನಿಮಿಷ ನೀನ್ ಹೇಳ್ತೇನೆ ಈಗ ನಾನು ಹೇಳ್ತಾ ಇದ್ದೀನಿ ಕೂತ್ಕೋ ಒಂದು ನಿಮಿಷ ನೋಡಿ ಈ ಅಡ್ವರ್ಟೈಸ್ಮೆಂಟ್ ಅನ್ನೋ ವಿಚಾರದ ಬಗ್ಗೆ ಸರ್ಕಾರದಿಂದ ಕೊಟ್ಟಿಲ್ಲ ನಾವು ರಾಜ್ಯದಲ್ಲಿ ಯಾರೋ ಈಗ ಬಹಳಷ್ಟು ಜನ ಹೇಳಿದ್ರು ನಮ್ ಬರ್ತಡೇ ಮಾಡ್ತೀರಿ, ಇನ್ನು ಮುಂದೆ ಹೋಗಿ ಯಾರೋ ಬೆಕ್ಕಿಗೆ ಹಾಲು ಕೂಸ್ತು, ಅದು ಸಪರೇಟ್. ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ. ನಿಮ್ ಬರ್ತಡೇನ ಮಾಡ್ಕೊಳ್ಳಿ, ನೀವು ತಿಥಿನ ಮಾಡ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈ ಸದನದಲ್ಲಿ ಮಾತಾಡಿರೋದನ್ನ ನೀವೇ ಇದ್ರ ಬಗ್ಗೆ ಸದನದಲ್ಲಿ ಮಾತಾಡಿರೋದನ್ನ ನಿಮ್ಮ ಅನುಮತಿ ಇಲ್ಲದೆ ಮಾಧ್ಯಮಕ್ಕೆ ಹೋಗಂಗಿಲ್ಲ. ಅಭಿಮಾನಿಗಳು ಕೂಡ ನಾನು ಇದ್ರ ಬಗ್ಗೆ ಅಡ್ವರ್ಟೈಸ್ ಬಂದ್ ಮಾರನೇ ದಿನನೇ ನಿಮ್ ಚೇಂಬರ್ ಅಲ್ಲಿ ಬಂದು ನಾನು ಮಾತಾಡಿದ್ದೀನಿ. ನಾನೇನು ಕಂಪ್ಲೇಂಟ್ ಕೊಡ್ಲಿಲ್ಲ, ನಿಮ್ಗೆ ಗಮನ ತಂದಿದ್ದೀನಿ. ನೋಡಿ ಅಧ್ಯಕ್ಷರೇ, ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಾ, ಏನೇ ಸದನದಲ್ಲಿ ನಡೆದ್ರು ಕೂಡ ಈ ತರ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು. ಯಾಕಂದ್ರೆ ಅದರಲ್ಲಿ ಹೇಳಿರೋದ್ನೆಲ್ಲ ನೀವು ಒಪ್ಕೊಂಡಂಗೆ. ಈಗ ನಾನೇನ್ ಮಾತಾಡಿದ್ದೀನಿ, ನಾನೇನೋ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ, ನಿಮ್ ಬಗ್ಗೆನೇ ಮಾತಾಡಿದೆ, ಇಲ್ಲ ನಾ ಪರಮೇಶ್ವರ್ ಬಗ್ಗೆನೇ ಮಾತಾಡಿದೆ, ಕೆಟ್ಟದಾಗ ಮಾತಾಡಿದೆ ಅಂತ ಇಟ್ಕೊಳ್ಳಿ, ಅದು ಪಬ್ಲಿಕ್ ಹೋಗ್ಬಾರ್ದು. ನೀವು ಅದನ್ನ ಸ್ಕ್ರೂಟ್ನಿ ಮಾಡೋರು ಥ್ರೂ ನಂದಿರ್ಬೋದು ಅವ್ರದ್ದಿರ್ಬೋದು, ನಿಮಗ್ ಹೋಗ್ತತೆ. ಅಲ್ಟಿಮೇಟ್ ಆಗಿ ಅವ್ರಿಗೆ ಏನೇ ಹೋಗ್ಬೇಕಾದ್ರೂ ನೀವು ಯು ಆರ್ ದ ರೆಸ್ಪಾನ್ಸಿಬಿಲಿಟಿ. ಯಾವ್ದು ಹೋಗ್ಬೇಕು ಯಾವ್ದು ಅಂತ ತೀರ್ಮಾನ ಮಾಡೋ ಸಂವಿಧಾನದ ಹಕ್ಕು ನಿಮ್ಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು. ನಾವು ಅವರು ಹಾಗೆ ಇಲ್ಲಿ ಮಾತಾಡಿರೋದನ್ನ ಆಚೆ ಭಾಷಣ ಮಾಡ್ಲಿ. ಅವರು ಈಗ ಸೋನಿಯಾ ಗಾಂಧಿ ಅವ್ರು ಬಂದ್ರು, ರಾಹುಲ್ ಗಾಂಧಿ ಅವ್ರು ಬಂದ್ರು, ಅವ್ರು ಬಂದೆ ಭಾಷಣ ಮಾಡಿದ್ರು, ಹಾಕೊಳ್ಳಿ ಪ್ರೈಜ್ಗಳು, ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಸದನದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾತ್ರ ಅಡ್ವರ್ಟೈಸ್ ಮಾಡುವಂತ ಹೀನಾಯ ಸ್ಥಿತಿಗೆ ಬಂದ್ರೆ ಕಾನೂನು ಇಲ್ಲಿಗಲ್. ಅದು ಇಲ್ಲಿಗಲ್. ನಾನು ಭಾಷಣ ಮಾಡಿದ್ದೀನಿ, ನಾಳೆ ಅಡ್ವರ್ಟೈಸ್ಮೆಂಟ್ ಹಾಕ್ಲಾ ಹೇಳಿ, ನೀವು ಕೊಟ್ಬಿಡಿ ಪರ್ಮಿಷನ್. ಮಾತಾಡ್ಬೇಡ, ಗಿವ್ ಮಿ ಪರ್ಮಿಷನ್. ತಾಳಪ್ಪ ಒಂದು ನಿಮಿಷ. ಮುಂದೆ ನಾವು ಅನುಮತಿಯನ್ನ ಕೊಡ್ಬೇಕು. ನಾನು ಇನ್ನು ಮುಂದೆ ಇಲ್ಲಿ ಏನೇನ್ ಮಾತಾಡ್ತೀನಿ ಅದನ್ನ ಹಾಕ್ತೀನಿ. ನಾನು ಕೊಡ್ತೀರಾ? ನೀವು ಸುಳ್ಳು ಮಾತಾಡ್ಲಿಕ್ಕೆ ಕೊಡ್ತೀರಾ? ಅಲ್ಲಿ ಅಭಿಪ್ರಾಯ ಅಂತ ಹೇಳಿದ್ದಾರೆ ವಿರೋಧ ಪಕ್ಷ ಹೇಳಿದ್ದಾರೆ. ಕಾನೂನು ಅಡಿನಲ್ಲಿ ಇದು ಇಲ್ಲಿಗಲ್ ಅಂತ ಒಂದು ಹೇಳ್ಬೇಕು. ಇಲ್ಲ ಎರಡನೇದು, ನಾನು ಇಲ್ಲಿ ಏನ್ ಮಾತಾಡ್ತೀನಿ ರೆಕಾರ್ಡಿಂಗ್ ಹೋದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಪಬ್ಲಿಕ್ ಡೊಮೇನ್. ಎಸ್ ಹೌ ಇಸ್ ಇಟ್ ಇಲ್ಲಿಗಲ್? ಆಮೇಲೆ ಡಾಕ್ಟರ್ ಸುಧಾಕರ್ ಅವರು 4 ಪುಟ ವ್ಯಾಲ್ಯೂಬಲ್ ಟೈಮ್ ಅನ್ನು ಹಾಳು ಮಾಡ್ತೀವಿ. ಹೇಳಿ ಕೇಳಿ, ನಾನೊಂದು ಕೆಲಸ ಸುಧಾಕರ್ ಆಯ್ತು. ಈಗ ಸ್ಟೂಡೆಂಟ್ 1 ಸೆಕೆಂಡ್ ಇಲ್ಲ, ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಇಲ್ಲಿಗೆ ಆಯ್ತು. ಈಗ 1 ಸೆಕೆಂಡ್ ಶಾಲಿಂಗೌಡ್ರೆ ನೋಡಿ, ರಾಜ್ಯಪಾಲರ ಭಾಷಣದ ವಂದನೆಗೆ ಸಂಬಂಧ 1 ನಿಮಿಷ ಸುರೇಶ್ ಶಿವಗೌಡ್ರೆ, ರಾಜ್ಯಪಾಲರ ಭಾಷೆ ವಂದನೆಗೆ ಸಂಬಂಧಪಟ್ಟ ಮಾತಾಡ್ತಾ ಇದ್ದೀರಿ. ನಾವು ಆಡಳಿತ ಪಕ್ಷ, ತಾವು ಆಡಳಿತ ಶಿವಲಿಂಗೌಡ್ರೆ ಒಂದ್ಸ ಕೂತ್ಕೊಳ್ಳಿ, ಕೂತ್ಕೊಳ್ಳಿ 1 ಸೆಕೆಂಡ್. ಈಗ ಪ್ರತಿಪಕ್ಷವರು ಮಾತಾಡುವಾಗ ಆಡಳಿತ ಪಕ್ಷದ ತಾವು ಮೈಂಡ್ ಸೆಟ್ ಮಾಡಿಕೊಳ್ಬೇಕು. ನೀವೇನೇ ಉತ್ತಮವಾದ ಕೆಲಸ ಮಾಡಿದ್ರು ಕೂಡ ನಿಮ್ಮನೆಯವರು ಮೆಚ್ಚಲಿಕ್ಕೆ ಅವರು ಬರುವುದಿಲ್ಲ, ಅದು ಹೋಗುವುದಿಲ್ಲ. ತೆಗೊಳ್ಳಿಕ್ಕೆ ಇವತ್ತು ಅಲ್ಲಿ ಬಂದು ಕೂತ್ಕೊಂಡಿರುವುದು ಅದಕ್ಕೆ ಆ ವಿಷಯ ಸಂಬಂಧಪಟ್ಟಾಗೆ. ಸೊ ವಿಚಾರ ಒಂದು ಸಂದರ್ಭದಲ್ಲಿ ನಮ್ಗೇನಾಗಿದೆ, ಇನ್ನು ಇವರು ಮಾತಾಡ್ಲಿಕ್ಕಿದೆ, ಈ ಕಡೆಯಿಂದ ಮಾತಾಡ್ಲಿಕ್ಕಿದೆ, ಅಲ್ಲಿ ಕೂಡ ಮಾತಾಡ್ಲಿಕ್ಕಿದೆ, ಇನ್ನು ಬಿಲ್ ಪಾಸ್ ಆಗ್ಲಿಕ್ಕಿದೆ.
ಅಂತಿಮವಾಗಿ ನಮ್ಗೆ ಇಲ್ಲಿ ಫ್ಯಾಮಿಲಿ ಮೀಟ್ ಅಲ್ಲಿ ಏನಾದ್ರು ಹೋಗೋದಿದ್ದಲ್ಲಿ ನಮ್ಮ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆದಷ್ಟು ಬೇಗ ಮಾತಾಡ್ದೆಲ್ಲ ಮಾತಾಡಿ ಮುಗಿಸ್ಲಿ. ಅವರು ಮಾತಾಡಿ ಮುಗಿಸಿದ ನಂತರ ನಿಮ್ಮವರು ಮಾತಾಡುವಾಗ ಅವ್ರಿಗೆ ಏನ್ ಮಾತಾಡಿದ್ರೆ ಕರೆಕ್ಟ್ ಆಗಿ ಕೌಂಟ್ ಕೊಡಿ. ಆಗೇನಾಗ ಎಲ್ಲರಿಗೂ ಸರ್ಕಾರ ಕೇಳ್ತದೆ. ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಕಡೆ 4 ಜನ ಮಾತಾಡ್ತೀರಿ, ನೀವು ಇಲ್ಲಿಂದ 5 ಜನದ್ದು ಮಾತಾಡ್ತೀರಿ, ಯಾರು ಏನೇನು ಮಾತು, ಬರೇ ಕೈ ಕಾಲಲ್ಲಿ ಆಕ್ಷನ್ ಒಂದು ಕಾಣುದಲ್ಲದೆ ಬೇರೆ ಏನು ಗೊತ್ತಾಗಲ್ಲ. ಮತ್ತೆ ನಿಮ್ಗೆ ಸಮಾಧಾನ, ನಾನು ಎದ್ದು ಮಾತಾಡಿದೆ ಅಂತೇಳಿ ಮಾತಾಡೋದು ಯಾರು ಪೇಪರ್ ಬರೋದೂ ಇಲ್ಲ, ಯಾರು ನೋಡುದೂ ಇಲ್ಲ, ಯಾರಿಗೇನು ಮಾತಾಡೋದು ಗೊತ್ತೂ ಇಲ್ಲ. ನಿನ್ನೇನು ಮಾತಾಡಿದ್ರೆ ನಿಮ್ಗೆ ಇವತ್ತು ನೆನಪೂ ಇಲ್ಲ. ಮತ್ತೆ ಏನು ಪ್ರಯೋಜನ? ಅವರೊಂದು ಮಾತಾಡಿ ಆಗ್ಲಿ, ನೀವು ಪಾಯಿಂಟ್ ನೋಟ್ ಮಾಡಿ, ನೆಕ್ಸ್ಟ್ ಯಾರು ಮಾತಾಡಿದ್ರು ಈ ಕಡೆಯಿಂದ ಅದು ಕರೆಕ್ಟ್ ಆಗಿ ಉತ್ತರ ಕೊಡದ ಕೆಲಸ ತಾವತ್ತು ಮಾಡಿ, ಆಗ ಎಲ್ಲರಿಗೂ ಒಂದು ಪ್ರಯೋಜನ ಆಗ್ತದೆ. ಆದಷ್ಟು ಬೇಗನೆ ನಿಮ್ಮ ಮಾತನ್ನು ಮುಗಿಸಿ ಅಂತ ಹೇಳಲಿಕ್ಕೆ ಬಿಡಂಗಿಲ್ಲ, ನನಗೆ ಇಲ್ಲ ಮಾತಾಡಿ, ಮತ್ತೆ ಚರ್ಚೆ ಬೇಡ ಹರೀಶ್, ಮತ್ತೆ ಚರ್ಚೆ ಬೇಡ. ಪ್ರಾಬ್ಲಮ್ ಅಲ್ಲ ಬೇಡ, ಅಲ್ಲ ಒಂದ್ ನಿಮಿಷ, ಒಂದೇ ನಿಮಿಷ ಸನ್ಮಾನ್ಯ ಸಭಾಧ್ಯಕ್ಷ, ಸಬ್ಜೆಕ್ಟ್ ಬೇಡ, ಇದೊಂದು ಒಳ್ಳೆಯ ವಿಷಯ, ಮತ್ತೆ ಒಳ್ಳೆಯ ವಿಷಯ ಚರ್ಚೆ ಆಗಿದೆ. ಈ ರಾಜ್ಯದ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ನಿಮ್ಮ ಟೀಮ್ನಲ್ಲಿ ಕೂಡ ಇರಲಿ, ಅದನ್ನು ಅವರು ಸಮರ್ಥಿಸಿದ್ರು. ಮಾಡಬೇಡಿ ಪ್ರಕಾರ ನಿಮ್ಮ ದೃಷ್ಟಿಯಿಂದ ನೀವೊಂದು ರೂಲಿಂಗ್ ಕೊಡಿ, ಒಂದು ಇತಿಹಾಸ ನಿಮ್ಮ ಪೀಠದಿಂದ ಬರಲಿ. ಮಾನ್ಯ ಅಧ್ಯಕ್ಷರೇ, ನಾನು ಜಾಹೀರಾತು ಕೊಟ್ಟಿದ್ದನ್ನ ತಪ್ಪು ಅಂತ ಹೇಳಲೇ ಇಲ್ಲ. ಆಯ್ತು, ಮುಂದಕ್ಕೆ ಹೋಗಕ್ಕಾಗಲ್ಲ, ಮುಗಿಸ್ತೀನಿ. ಯಾಕೆಂದ್ರೆ ಸದನದ ಒಳಗೆ ಮುಖ್ಯಮಂತ್ರಿಗಳ ಮಾತು ಜಾಹೀರಾತು ರೂಪದಲ್ಲಿ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿಲ್ಲ, ವಾರ್ತಾ ಇಲಾಖೆಯಿಂದ ಕೊಟ್ಟಿಲ್ಲ. ಅದ್ ಏನಪ್ಪ ಕೊಡಿ. ನೀ ಹಾಗಾದ್ರೆ ಇದನ್ನ ಈ ಸರ್ಕಾರವನ್ನ ಗ್ಯಾರಂಟಿ ಸರ್ಕಾರ ಸರ್ಕಾರ ಅಂತ ಮಾಡ್ಕೊಳ್ಳಿ. ಮಾನ್ಯ ಅಧ್ಯಕ್ಷ, ಎರಡನೇದು, ಒಟ್ಟು ಸರ್ಕಾರದ ಮಂತ್ರಿಗಳು ಶಾಸಕರುಗಳು ಕೊಡ್ತಾ ಇರುವಂತಹ ಹೇಳಿಕೆಗಳ ಕಾರಣಕ್ಕೆ ಒಂದು ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಗ್ತಾ ಇದೆ ಅಂತ ನನಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾರು ಮುಖ್ಯಮಂತ್ರಿ, ಯಾರು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಚರ್ಚೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರು ಆಗಿದೆ. ಇದರ ಕಾರಣಕ್ಕೆ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅಂತ ನನ್ನ ಊಹೆ. ಆ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ತಲುಪಲಿಲ್ಲ, ಆ ಕಾರಣಕ್ಕೆ ಕಾಂಟ್ರಾಕ್ಟ್ದಾರಗಳು ಬಿಲ್ ಆಗಲಿಲ್ಲ, ಅಧಿಕಾರಿಗಳು ಕೇಳ್ತಾ ಇಲ್ಲ, ಹಿಂಗೆಲ್ಲ ಒಂದು ಅನಿಸ್ತದ ಪ್ರಾರಂಭ ಆಗಿದೆ. ಎಲ್ಲಿ ತನಕ ಚರ್ಚೆಗಳು ನಡೀತಾ ಇದೆ ಅಂತ ಕೇಳಿದ್ರೆ ನೀವು ಹೇಳ್ತೀರಿ, ಈಗ ನೀವು ಮುಖ್ಯಮಂತ್ರಿ ಯಾರಾಗಬೇಕು ಅವರಾಗಬೇಕು ಅಂತಂದ್ರೆ ನಿಮ್ಮ ಪಾರ್ಟಿಯಲ್ಲಿ ನಡೀತಾ ಇಲ್ವೇನೋ ಅಂತ ಕೇಳ್ತೀರಿ. ನಮ್ಮ ಪಾರ್ಟಿನಲ್ಲಿ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋದು ನಮ್ಮ ಪಾರ್ಟಿ ವಿಷಯ, ಅದೊಂದು ಸಾರ್ವಜನಿಕ ವಿಷಯ, ರಾಜ್ಯದ ಜನರ ವಿಷಯ ಅಲ್ಲ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ರಾಜ್ಯದ ವಿಷಯ, 6 ಕೋಟಿ ಜನರಿಗೆ ಅದು ಬೇಕು. ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಿಗೆ ಸಂಬಂಧಪಟ್ಟಿದ್ದು. ನಿಮ್ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆನೆ ಮಾಡಲ್ಲ, ನೀವು ಯಾರು ಬೇಕಾದ್ರೆ ಮಾಡ್ಕೊಳ್ಳಿ. ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕು, ಮುಂದಿನ ಬಜೆಟ್ ನಂತರ ಯಾರು ಮುಖ್ಯಮಂತ್ರಿ? ಪರಮೇಶ್ವರ್ ಒಂದೊಂದ್ಸರಿ ಹೇಳ್ತಾರೆ ನಾನು ಡೆಲ್ಲಿಗೆ ಹೋದ ನಂತರ ನಾನು ಆಗ್ತೀನಿ ಅಂತ, ಅವರೆಲ್ಲ ಒಂದ್ ಕಡೆ ಕುತೂಹಲ ಇದೆ. DK ಶಿವಕುಮಾರ್ ಸುಳ್ಳು ಹೇಳ್ತಿಲ್ಲ ಸರ್. ನೀವು ಮುಖ್ಯಮಂತ್ರಿ ಆದ್ರೆ ನಾನು ಖುಷಿ ಪಡ್ತೀನಿ. ಆದ್ರೆ ನಿಮ್ಗೆ ಹೊಗಳಿದ್ರು ಯಾಕೆ ಅಧ್ಯಕ್ಷ ಸರ್, ನೀವು ಮುಖ್ಯಮಂತ್ರಿ ಆಗ್ಬೇಕಂಬ ರಾಜ್ಯದ 7 ಕೋಟಿ ಜನರ ಪ್ರಶ್ನೆ ಇದು. ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರಾಗಬೇಕು? ಒಂದು ಕಡೆ ಶಾಸಕರುಗಳು ತಪ್ಪಾಗಿ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ತಾರೆ. ಅಧ್ಯಕ್ಷ ಮುಖ್ಯಮಂತ್ರಿ ಬಗ್ಗೆ
ಆಗ್ಬಿಡುತ್ತಾ ಏನು ಅಂತ ನಿಮ್ಗೆ ಬೇಸರಾಗಿದೆ. ಅದಕ್ಕೆ ರಾಜ್ಯದ ಜನರಿಗೆ ಅಸ್ಥಿರತೆ ಪ್ರಾರಂಭ ಆಗಿದೆ. ಯಾರು ಮುಖ್ಯಮಂತ್ರಿ ಈ ಕಾರಣದಿಂದ ನಾನು ನಿಮ್ಮ ಮುಖಾಂತರ ಕೇಳ್ತಾನೆ, ಅಸ್ಥಿರತೆಯ ಕಾರಣಕ್ಕೆ ಕುಸಿತ ಇದೆ, ದಿನಕ್ಕೊಂದು ರೀತಿಯಾದ ಹೇಳಿಕೆಗಳ ಕಾರಣಕ್ಕೆ ವ್ಯತ್ಯಾಸ ಆಗ್ತಾ ಇದೆ. ಈ ಕಾರಣಕ್ಕೆ ಶಿವಕುಮಾರ್ ಹೇಳಿ ನಮಗೆ ಅನ್ನಿಸ್ತಾ ಇದೆ ಕರಿಮಣಿ ಮಾಲೀಕ ನಾಡಿದ ಬಜೆಟ್ ನಂತರ ಯಾರು ಬಜೆಟ್ ನಂತರ ಅಶೋಕ್ ಸರ್ ಈ ಹಿನ್ನೆಲೆಯಲ್ಲಿ ಹಾಗಾಗಿ ಮುಖ್ಯಮಂತ್ರಿಗಳವರೇ ಮುಂದಾದ್ರೆ ನಮಗೇನು ಚಿಂತೆ ಇಲ್ಲ ಸರ್. ರಾಜ್ಯ ಜನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಈ ಅಸ್ಥಿರತೆಯನ್ನು ದೂರ ಮಾಡಿ ಒಂದು ವ್ಯವಸ್ಥಿತವಾದಂತ ಆಡಳಿತವನ್ನ ನಿಮ್ಮ ಹತ್ರ ಯಾರು ಕೇಳಲಿಕ್ಕೆ ಬಂದಿಲ್ಲ. ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡೋದಕ್ಕೆ ನಿಮಗೆ ಏನೂ ಇಲ್ಲ. ಅದಕ್ಕೆ ದಿಕ್ಕು ಅಷ್ಟೇ. ಈಗ ಮುಗಿಸಿ ಸರ್ಕಾರ ಮಾಡ್ತಾ ಇಲ್ಲ ಪಾಪ. ಇನ್ನೊಂದು ಬಹಳ ಗಂಭೀರವಾಗಿರುವಂತಹ ವಿಷಯ ಏನಂತ ಕೇಳಿದ್ರೆ, ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಕೆಲವು ವರ್ಷಗಳಿಂದ ಜಾತಿ ಗಣತಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಜಾತಿ ಗಣತಿಯನ್ನ ನಾಳೆ ಬಿಡುಗಡೆ ಮಾಡ್ತೀನಿ, ನಾಡಿದ್ದು ಜಾರಿ ತರ್ತೀನಿ, ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಒಬಿಸಿ ಮುಖ್ಯಮಂತ್ರಿ ಅನ್ನುವಂಥ ಗೌರವ ಇಡೀ ರಾಜ್ಯ ಜನರಿಗಿದೆ. ನಾನು ಈ ಸದನದ ಮುಖಾಂತರ ಆಗ್ರಹ ಮಾಡ್ತೇನೆ, ಕಾಂತರಾಜು ವರದಿಯನ್ನ ಯಾವತ್ತು ಜಾರಿ ತರ್ತೀರಿ ಹೇಳಿ, ಕಾಂತರಾಜು ವರದಿಯನ್ನ ಯಾವತ್ತು ಬಹಿರಂಗ ಮಾಡ್ತೀರಿ ಹೇಳಿ. ಇಲ್ಲಿಯ ತನಕ ಕಾಂತರಾಜು ವರದಿ ಏನಾಗಿದೆ ಅಂತ ಈ ಸರ್ಕಾರ ಹೇಳ್ತಾ ಇಲ್ಲ. ಪತ್ರಿಕೆಗಳಲ್ಲಿ ಬರುತ್ತೆ ಕಾಂತರಾಜು ವರದಿಗೆ ಸೆಕ್ರೆಟರಿ ಸೈನ್ ಹಾಕಲಿಲ್ಲ ಅಂತ ಒಂದ್ಸರಿ ಹೇಳ್ತಾರೆ, ಇನ್ನೊಂದ್ಸರಿ ಹೇಳ್ತಾರೆ ಕಾಂತರಾಜು ವರದಿಯನ್ನ ಲಾಕರಲ್ಲಿ ಇಟ್ಟಿದ್ದೀವಿ ನಾವು, ಅದು ಎಲ್ಲೋಗಿದೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಿಂದುಳಿದ ವರ್ಗದ ಬಗ್ಗೆ ನಿಜವಾದಂತಹ ಕಾಳಜಿ ಇದ್ದಿದ್ರೆ ನೀವು ಕಾಂತರಾಜು ವರದಿಯನ್ನ ಬಹಿರಂಗ ಮಾಡಿ. ಯಾಕೆ ಕಾಂತರಾಜು ವರದಿಯನ್ನ ಬಹಿರಂಗ ಮಾಡ್ಲಿಕ್ಕೆ ಯಾಕೆ ನೀವು ಹಿಂದೆ ಹೊಡಿತಾ ಇದ್ದೀರಿ? ಕಾಂತರಾಜು ವರದಿಯಲ್ಲಿ ಅಂತ ಅಪಾಯ ಏನಿದೆ? ನಾವು ಕೇಳಬೇಕಿತ್ತು ನೀವು 2015ರಲ್ಲಿ ಮಾನ್ಯ ಅಧ್ಯಕ್ಷರೇ, ಬ್ಯಾಕ್ವರ್ಡ್ ಕ್ಲಾಸಿನ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ, ನಾವು ಕಾಂತರಾಜು ವರದಿಯನ್ನ ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ. ಯಾಕೆ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಲಿಲ್ಲ? ಒಂದು ಕಡೆ ಸೆಕ್ರೆಟರಿಯೇ ಸೈನ್ ಹಾಕಿಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಆಮೇಲೆ ಹೇಳ್ತಾರೆ, ಕಾಂತರಾಜು ವರದಿ ಎಲ್ಲೋಗಿ ಅಂತ ಗೊತ್ತಿಲ್ಲ. 165 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಕಾಂತರಾಜು ವರದಿಯನ್ನ ಸಿದ್ಧ ಮಾಡಿ 2 ಟರ್ಮ್ ಅಧ್ಯಕ್ಷ ಆಗಿದ್ರು ಅವರು. 2 ಟರ್ಮ್ ಅಧ್ಯಕ್ಷ ಆಗಿದ್ರು. ಹೆಂಗೆ ಅವರು ಅಧ್ಯಕ್ಷ ಆದ್ಮೇಲೆ ರಿಪೋರ್ಟ್ ಕೊಡದಲೆ ವಾಪಸ್ ಹೋಗ್ಲಿಕ್ಕೆ ಹೆಂಗ್ ಬಿಟ್ರು ನೀವು? 2 ಟರ್ಮ್ ರಾಜ್ಯ ಅಧ್ಯಕ್ಷರಾಗಿ, ಬ್ಯಾಕ್ವರ್ಡ್ ಕಮಿಷನ್ ಅಧ್ಯಕ್ಷರಾಗಿ ವರದಿ ಕೊಡಲು ವಾಪಸ್ ಹೋಗ್ತಾರೆ ಅಂತಂದ್ರೆ ಈ ರಾಜ್ಯಕ್ಕೆ ಮಾಡಿದಂತ ಅನ್ಯಾಯ ಅಲ್ವಾ? 185 ಕೋಟಿ ರೂಪಾಯಿ ಏನಾಗಿದೆ ಅಂತ ಈ ರಾಜ್ಯ ಜನ ಕೇಳಬೇಕಲ್ಲ. ಮುಖ್ಯಮಂತ್ರಿಗಳಿಗೆ ತನಗೆ ಅಪಾಯ ಬಂದಾಗ ಜಾತಿ ಗಣತಿ ವಿಷಯವನ್ನು ಯಾಕೆ ಕೇಳ್ತೀರಿ? ತನ್ನಿ ಹಾಗಾರೆ ನಾಡಿದ್ದು ಬಜೆಟ್ ಅಧಿವೇಶನ 21ನೇ ತಾರೀಕಿನ ಮುಗಿಯೋದ್ರೊಳಗೆ ನಾನು ಕಾಂತರಾಜು ವರದಿಯನ್ನ ಬಹಿರಂಗ ಮಾಡ್ತೀನಿ ಅಂತ ಹೇಳಿ ನೋಡೋಣ. ನಮಗೆ ಬೇಕಾಗಿದೆ ಕಾಂತರಾಜು ವರದಿ ಎಲ್ಲಿದೆ ಅಂತ ಹುಡುಕಿ ಕೊಡಿ ಅಂತ ಕೇಳ್ತೀನಿ ನಾನು. ಕಾಂತರಾಜು ವರದಿ ಎಲ್ಲಿದೆ ಅಂತ ಹೇಳಾಗರೆ ಯಾಕೆ ಅದನ್ನ ಕೇಳಿ, ಯಾಕೆ ಅದನ್ನ ಹೇಳಲಿಕ್ಕೆ ನಿಮಗೆ ಕಾಂತರಾಜು ವರದಿಯನ್ನ ಅಥವಾ ಜಾತಿ ಗಣತಿಯನ್ನ ತಂದ್ರೆ ನಿಮ್ಮ ಕ್ಯಾಬಿನೆಟ್ನೊಳಗೆ 16 ಗೊಂದಲಗಳಿದೆ. ಅದನ್ನ ತರಲಿಕ್ಕೆ ತಯಾರಿಲ್ಲ. ಸಬ್ಜೆಕ್ಟ್ ಹೋಗಿ ಲೋಕಾಯುಕ್ತದ ವರದಿಯನ್ನ 3 ತಿಂಗಳ ತರಿಸ್ಕೊಂಡ್ಬಿಡ್ತೀರಿ. ಸರ್ಕಾರ ಒಂದು 2 ವರ್ಷ ಆದ್ರೂ ಕೂಡ ಕಾಂತರಾಜು ವರದಿಯನ್ನ ತರಿಸ್ಲಿಕ್ಕೆ ನಿಮಗೆ ಆಗಲ್ಲ ಅಂತಂದ್ರೆ ನಿಮ್ಮ ಹಿಂದುಳಿದ ವರ್ಗದ ಬಗ್ಗೆ ನಿಮ್ಮ ಬದ್ಧತೆ ಏನಾಗಾದ್ರೆ? ಯಾವ ಬದ್ಧತೆಯನ್ನು ಹಾಕೊಂಡಿದ್ದೀರಿ? ನಿಮಗೆ ಅಪಾಯ ಇದೆ ಅಂದಾಗ ಒಬಿಸಿ ಹೆಲ್ಮೆಟ್ ಹಾಕೊಳ್ತೀರಿ. ನಿಮಗೆ ಅಪಾಯ ಇಲ್ಲ ಅಂತಂದಾಗ ಒಬಿಸಿ ಹೆಲ್ಮೆಟ್ ಅನ್ನು ತೆಗೆದಿಟ್ಕೊಂಡ್ಬಿಟ್ರೆ ಒಬಿಸಿಗೆ ನ್ಯಾಯ ಕೊಟ್ಟಂಗಾಗತ್ತಾ? ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಟ್ಟಂಗಾಗತ್ತಾ? ನೀವು ಹಿಂದುಳಿದ ನೀವೇನ್ ಮಾಡಿ ನ್ಯಾಯ ಕೊಡುತ್ತೆ. ಕಾಂತರಾಜು ವರದಿಯನ್ನ ಜಾರಿಗೆ ತರಲಿಕ್ಕೆ ಅಥವಾ ಕಾಂತರಾಜು ವರದಿಯನ್ನ ಬಹಿರಂಗ ಮಾಡಲಿಕ್ಕೆ ಯಾವ ಶಕ್ತಿಗಳು ನಿಮ್ಮನ್ನ ತಡೆದು ನಿಲ್ಲಿಸಿದೆ ಅದನ್ನ ಹೇಳ್ಬೇಕಲ್ಲ. ಯಾಕೆ ಅದನ್ನ ಹೇಳ್ತಾ ಇಲ್ಲ? 1 ವರ್ಷದ ಕೆಳಗಡೆ ಜಾತಿ ಗಣತಿ ಭಾಷಣದ ವಸ್ತು. ಜಾತಿ ಗಣತಿ ಶೈಕ್ಷಣಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಅಂತ ಹೇಳ್ಕೊಂಡು ಎಷ್ಟು ದಿನ ಕರ್ನಾಟಕ ಜನರಿಗೆ ಹಿಂಗೆ ಹೇಳ್ತಾ ಬರ್ತಾರೆ. ಹಾಗಾಗಿ ಭಕ್ತವತ್ಸಲಂ ಕಮಿಟಿ ಶಿಫಾರಸುಗಳು ಮಾನ್ಯ ಅಧ್ಯಕ್ಷರೇ, ನಾನು ಅದಕ್ಕೆ ಬರ್ಬೇಕು. ಯಾಕೆಂತಂದ್ರೆ
ಏನೇನೋ ಸರ್ಕಾರ ಮುಚ್ಚಿಡುವಂತ ಪ್ರಯತ್ನಗಳು ಮಾಡಿತ್ತು ಅಂತ. ನ್ಯಾಯಮೂರ್ತಿ ಭಕ್ತವತ್ಸಲ ಆಯೋಗ 5 ಶಿಫಾರಸುಗಳನ್ನ ಈ ಸರ್ಕಾರಕ್ಕೆ ಕೊಡುತ್ತೆ. ನಾನು ಬಹಳ ವೇಗವಾಗಿ ಹೇಳ್ತೀನಿ, ಬಹಳ ಉದ್ದಕ್ಕೆ ಹೋಗಲ್ಲ. ವೆರಿ ಗುಡ್, ಫಾಸ್ಟ್. ಅವ್ರ 5 ಶಿಫಾರಸುಗಳಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಹಿಂದುಳಿದ ವರ್ಗದವರಿಗೆ 33 ಮೀಸಲಾತಿ ನೀಡಿದರೆ ಒಟ್ಟಾರೆ 50% ಮೀರದಂತೆ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ಮುಂದುವರಿಸಿಕೊಂಡು ಹೋಗಬೇಕು. ಮೊದಲ ಶಿಫಾರಸು. ಬಿಬಿಎಂಪಿ ಮೇಯರ್, ಉಪಮೇಯರ್ ಸ್ಥಾನಗಳನ್ನು ಹಿಂದುಳಿದ ವರ್ಗದವರಿಗೆ ಮೀಸಲಿಡಬೇಕು. ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ಚುನಾವಣಾ ಶಾಖೆಗಳನ್ನು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ಅಧೀನಕ್ಕೆ ಒಳಪಡಿಸಬೇಕು. ಬಹಳ ಇಂಪಾರ್ಟೆಂಟ್. ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಹಿಂದುಳಿದ ವರ್ಗ ಅ ಮತ್ತು ಹಿಂದುಳಿದ ವರ್ಗ ಬಿ ಎಂದು 4 ಗುಂಪುಗಳಾಗಿ ವರ್ಗೀಕರಿಸಬೇಕು ಅಂತ ಹೇಳ್ತಾರೆ. ಮಾನ್ಯ ಅಧ್ಯಕ್ಷ, ನಂಗೆ ಬಹಳ ನೋವಿಂದ ಹೇಳ್ತಾ ಇದ್ದೀನಿ, 186 ಜಾತಿಗಳ ಪೈಕಿ ಸುಮಾರು 120 ಜಾತಿಗಳು ಇನ್ನು ಗ್ರಾಮ ಪಂಚಾಯತಿ ಸದಸ್ಯರಾಗಲಿಲ್ಲ. ಹಿಂದುಳಿದ ವರ್ಗದವರು ಬಹಳ ಲಾಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 120 ಜಾತಿನವರು ಗ್ರಾಮ ಪಂಚಾಯತಿ ಸದಸ್ಯರಾಗಲಿಲ್ಲ. ಈ ಕಾರಣಕ್ಕೆ ನ್ಯಾಯಮೂರ್ತಿ ಭಕ್ತವತ್ಸಲ ಅವರು ಹೇಳ್ತಾರೆ, ಇದನ್ನ 4 ಗುಂಪುಗಳಾಗಿ ವರ್ಗೀಕರಿಸಬೇಕು ಅಂತ ಶಿಫಾರಸು ಮಾಡಿದರು. ಬಿಬಿಎಂಪಿನಲ್ಲಿ ಮೇಯರ್, ಉಪಮೇಯರ್ ಸ್ಥಾನಗಳಿಗೆ 30 ತಿಂಗಳ ಅಧಿಕಾರಾವಧಿ ನಿಗದಿಪಡಿಸಿರುವ ವ್ಯವಸ್ಥೆಯನ್ನು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗೂ ವಿಸ್ತರಿಸಬೇಕು ಅಂತ ಹೇಳ್ತಾರೆ. ಈ ಸರ್ಕಾರ ಮೊದಲ 3 ಮಾಡಿಬಿಟ್ರು, ಕೊನೆಯ 2 ತಿರಸ್ಕಾರ ಮಾಡಿದ್ರು. ಯಾವ ಶಿಫಾರಸು ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡಬೇಕಾಗಿತ್ತು ಆ ವರದಿಯ ಅಂಶಗಳನ್ನ ಈ ಸರ್ಕಾರ ತಿರಸ್ಕಾರ ಮಾಡಿತು. ಯಾಕೆ ಹಿಂದುಳಿದ ವರ್ಗದ ಪರ ಅಂತ ನೀವು ಹೇಳ್ತಾ, ಯಾಕೆ ಭಕ್ತವತ್ಸಲ ಆಯೋಗದ ಕೊನೆಯ 2 ಶಿಫಾರಸುಗಳನ್ನು ಯಾಕೆ ತಿರಸ್ಕಾರ ಮಾಡಿದ್ರಿ? ಏನದ್ರಲ್ಲಿ ನಿಮಗೇನು ಸಮಸ್ಯೆ ಆಗಿತ್ತು? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದುಳಿದ ವರ್ಗದ ಸಮುದಾಯ ಕರ್ನಾಟಕದಲ್ಲಿ ಇರಬೇಕಾದ್ರೆ ಯಾರ ಅಲೆಮಾರಿನವರಿಗೆ ಇವತ್ತಿಗೂ ಏನು ಸಿಕ್ಕಿಲ್ಲ, ಯಾರ ಬುಡುಬುಡಿಕೆಯವರಿಗೇನು ಸಿಕ್ಕಿಲ್ಲ, ಇನ್ಯಾವುದೋ ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೆ ಏನೂ ಸಿಕ್ಕಿಲ್ಲ. ಅವ್ರಿಗೆ ಏನಾದ್ರು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ಬೇಕಲ್ಲ. ನೀವು SCP DSP ಹೆಂಗ್ ಮಾಡಿದಿರೋ ಹಂಗೆ OBCಗೂ ಕೂಡ ಸಪರೇಟ್ ಮೀಸಲಾತಿಯನ್ನು ಇಟ್ಟು ಆ ವರ್ಗವನ್ನ ಮೇಲೆತ್ತುವಂತ ಪ್ರಯತ್ನವನ್ನು ಮಾಡಿ. ಅವಾಗ ನಿಮ್ ಬದ್ಧತೆ ನಾನು ಹೇಳ್ತೇನೆ ಏನು ಅಂತ. ನಿಮಗೇನು ಅಪಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಜಾತಿ ಗಣತಿ ಇನ್ಯಾವುದೋ ವರದಿಗಳನ್ನ ಪದೇ ಪದೇ ಹೇಳುವಂತ ಮಾಡಬೇಡಿ. ನಾನು ಈ ಸರ್ಕಾರದ ಮುಖಾಂತರ, ಈ ಸದನದ ಮುಖಾಂತರ ಆಗ್ರಹ ಮಾಡ್ತೇನೆ, 21ನೇ ತಾರೀಕಿನ ಒಳಗೆ ಈ ಸದನ ಮುಗಿಯೋದ್ರೊಳಗೆ ಕಾಂತರಾಜು ಆಯೋಗದ ವರದಿಯನ್ನ ದಯಮಾಡಿ ಟೇಬಲ್ ಮಾಡಿ ಎನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷ ಸುನಿಲ್ ಅಣ್ಣ, 2022ನೇ ಇಸ್ವಿಯಿಂದ ನಿಂತೋಗಿರಂತ ಸೆನ್ಸಸ್ ನ ಬೇಗ ಮಾಡಿಸಿದ್ರೆ ವೈಜ್ಞಾನಿಕವಾಗಿ ನಾವೆಲ್ಲ ಮಾಡಬಹುದು. ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ 2022ನೇ ಇಸ್ವಿಯಿಂದ ನಿಂತೋಗಿರಂತ ಜಾತಿ 11ರಲ್ಲಿ ಆಗಿದ್ದು 22ರಲ್ಲಿ ಆಗ್ಬೇಕಾಗಿತ್ತು. ಅದನ್ನ ಮಾಡಿಸಿದ್ರೆ ಎಲ್ಲರಿಗೂ ನ್ಯಾಯ ಕೊಡಂಗಾಗುತ್ತೆ. ಎಲ್ಲ ಒಕ್ಕೊರಲಿನಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷೆ, ನಾನು ಈ ರಾಜ್ಯದ ಅಥವಾ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ಆತಂಕ ಆಗಿರುವಂತ ರೆಡ್ ರೋಗ್ಸ್ನ ಬಗ್ಗೆ ಮಾತಾಡಲೇಬೇಕು. ನಾನು ಆ ನಕ್ಸಲ್ ಚಟುವಟಿಕೆಯ ಊರಿನಿಂದ ಬಂದಂತವನು. ನಕ್ಸಲ್ ಚಟುವಟಿಕೆಯ ತೀವ್ರತೆ, ಆ ನಕ್ಸಲ್ ಚಟುವಟಿಕೆಯಿಂದ ಜನಜೀವನದ ಮೇಲೆ ಆಗಿರುವಂತಹ ವ್ಯತ್ಯಾಸಗಳು, ಇದೆಲ್ಲದನ್ನು ಕೂಡ ಪ್ರತ್ಯಕ್ಷವಾಗಿ ಅನುಭವಿಸಿದ್ದೇನೆ, ಅದನ್ನು ನೋಡಿದ್ದಾನೆ. ಹರೀಶ್ ಪೂಂಜಾ ಇಲ್ಲೇ ಇದ್ದಾರೆ, ಶೃಂಗೇರಿ ಶಾಸಕರು ಇಲ್ಲೇ ಇರಬಹುದು, ತೀರ್ಥಹಳ್ಳಿ ಶಾಸಕರು ಇಲ್ಲಿದ್ದಾರೆ. ಕಳೆದ 20 ವರ್ಷಗಳಿಂದ ನಕ್ಸಲರ ವಿಚಾರಧಾರೆ, ನಕ್ಸಲರ ಹೋರಾಟ ಇದೆಲ್ಲದನ್ನು ಕೂಡ ಬಹಳ ಪ್ರತ್ಯಕ್ಷವಾಗಿ ನೋಡ್ತಾ ಬಂದಿದ್ದೇವೆ. ನಾವು 10 ಜನ ಕಾರ್ಯಕರ್ತರನ್ನು ಕಳ್ಕೊಂಡಿದ್ದೀವಿ ಅಲ್ಲಿ ನಮ್ಮ ಊರುಗಳಲ್ಲಿ. 10 ಜನ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ ನಕ್ಸಲರ ಬೆದರಿಕೆಯ ಕಾರಣಕ್ಕೆ, ಹಿಂಸೆಯ ಕಾರಣಕ್ಕೆ. ಸರ್ಕಾರ ಏಕಾಏಕಿ ನಕ್ಸಲರನ್ನ ಶರಣಾಗತಿಯನ್ನಾಗಿ ಮಾಡುತ್ತೆ. ಶರಣಾಗತಿಯ ಬಗ್ಗೆ ನನ್ನ ವಿರೋಧ ಅಲ್ಲ, ಶರಣಾಗತಿಯ ಪ್ರಕ್ರಿಯೆ ಹೇಗೆ ನಡೀತು? ಇಷ್ಟು ವರ್ಷದಿಂದ ನಕ್ಸಲ್ ಚಟುವಟಿಕೆಗಳ ಶರಣಾಗತಿಯ ಪ್ರಕ್ರಿಯೆ ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಹೇಗೆ ನಡೆಯುತ್ತೆ? ಯಾರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಹಾಗಾದ್ರೆ? ಮಾನ್ಯ ಅಧ್ಯಕ್ಷೆ, ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ, ಏನು ನಕ್ಸಲರ ಶರಣಾಗತಿ ಆಗಬೇಕು, ನಾನು ಅದನ್ನು ಸ್ವಾಗತಿಸ್ತೇನೆ ಅಂತ. ಅದಾಗಿ 2 ದಿನದಲ್ಲಿ ಚಿಕ್ಕಮಗಳೂರಿನಲ್ಲಿ ನಕ್ಸಲರು ಶರಣಾಗಲಿಕ್ಕೆ ಬಂದ್ಬಿಡ್ತಾರೆ. ANF-ನವರು ಕೂಬಿಂಗ್ ಮಾಡಿರೋ ನಕ್ಸಲರು ಸಿಗೋದಿಲ್ಲ. ಟ್ವೀಟ್ ಮಾಡಿದ ತಕ್ಷಣ ನಕ್ಸಲರಿಗೆ ಗೊತ್ತಾಗುತ್ತೆ ಅಂತಂದ್ರೆ ಯಾರು ಕೃಷ್ಣದಲ್ಲಿ ಕೂತಿದ್ದಾರೆ ಹಾಗಾದ್ರೆ? ಯಾವ ಪರಿಸ್ಥಿತಿ ಇದು? ಬಂದೂಕಿನ ನಳಿಗೆಗಳ ಮುಖಾಂತರ ಅಧಿಕಾರವನ್ನು ಪಡಿತೀವಿ ಅಂತೇಳಿ ಹೊರಟಂತ ಸಿದ್ಧಾಂತ ಅದು. ಬಂದೂಕಿನ ನಳಿಗೆಗಳ ಮುಖಾಂತರ ಹಿಂಸೆಯನ್ನ ಮಾಡ್ತಾ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿದಂತ ಸಿದ್ಧಾಂತ. ಆ ನಳಿಕೆಗಳಲ್ಲಿ ಗುಬ್ಬಚ್ಚಿಗೂಡು ಕಟ್ಟಬೇಕು ಅಂತೇಳಿ ನಾವು ಶರಣಾಗತಿಯನ್ನು ಮಾಡ್ತೀವಿ ಅಂತ ಹೊರಟಂತ ಪ್ರಕ್ರಿಯೆಯನ್ನ ನಾವು ಅದನ್ನ ಸಮಾಧಾನದಿಂದ ನೋಡ್ಬೇಕಾಗರ.
2008ರಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ದುಃಖದಿಂದ ಹೇಳ್ತೇನೆ, 2008ರ ಚುನಾವಣೆ ಹಿಂದಿನ ದಿನ 2008ರ ಚುನಾವಣೆ ಹಿಂದಿನ ದಿನ ನನ್ನ ಕ್ಷೇತ್ರದಲ್ಲಿ ಭೋಜ ಮಾಸ್ಟ್ರು ಮತ್ತು ಸುರೇಶ್ ಶೆಟ್ಟರನ್ನ ನಕ್ಸಲರು ಗುಂಡಿಟ್ಟು ಕೊಂದ್ರು. ಸಂಜೆ 5 ಗಂಟೆಗೆ ನಾನು 5:15 ಆ ಸ್ಥಳ ತಲುಪಿದ್ದೆ. ನಮ್ಮನ್ನ ಎಲ್ಲೋ ಒಂದು ಬೆಂಬಲಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಆ 2 ಜನ ಕಾರ್ಯಕರ್ತರನ್ನ ಕೊಂದ್ರಲ್ಲ, ಇವತ್ತಿನ ತನಕ ಯಾವ ನಕ್ಸಲರು ಕೊಂದಿದ್ದಾರೆ ಅಂತೇಳಿ ಸರ್ಕಾರ ಬಹಿರಂಗ ಮಾಡಲಿ. ಸುಮ್ನೆ ನಕ್ಸಲರ ಬಗ್ಗೆ ನಾ ಬಹಳ ಹಗುರವಾಗಿ ತೆಗೆದುಕೊಳ್ಬೇಡಿ, ರಾಜಕಾರಣ ಮಾಡಬೇಡಿ. ಅದರಲ್ಲಿ ಶೇಷಪ್ಪ ಗೌಡ ಅಂತೇಳಿ ಒಬ್ಬ ಕಾರ್ಯಕರ್ತನನ್ನ ಇಂದಿನ ಅವಧಿನಲ್ಲಿ ಕೊಂದ್ರು, ಭಯಾನಕವಾಗಿ ಕೊಂದ್ರು. ಹೆಂಗ್ ಕೊಂದ್ರು? ರಾತ್ರಿ 9 ಗಂಟೆಗೆ ಮನೆಗೆ ಊಟ ಮಾಡ್ತಾ ಇದ್ದೆ, ಗಂಡ ಹೆಂಡತಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ನಕ್ಸಲರು ಬಂದು ಶೇಷಪ್ಪ ಗೌಡನನ್ನ ಕರ್ಕೊಂಡು ಹೋಗ್ತಾರೆ. ಹೆಂಡತಿ ಕೇಳ್ತಾಳೆ, ಊಟ ಮಾಡಿ ಹೋಗ್ಲಿರಿ ಆಮೇಲೆ ಬರ್ತಾನೆ ಅಂತ. ಊಟ ಮಾಡ್ಲಿಕ್ಕೆ ಬಿಡಲ್ಲ ಮಾನ್ಯ ಅಧ್ಯಕ್ಷರೇ. ಕರ್ಕೊಂಡೋಗಿ ಆಕೆಯನ್ನು ಗುಂಡು ಹೊಡೆದು ಸಾಯಿಸಿ, ಯಾವ ನಮನಿ ಸಾಯಿಸಿ, ಅವನ ಮನೆಯ ಕಂಬಕ್ಕೆ ಶೇಷಪ್ಪ ಗೌಡನ್ ಸುತ್ತು ಬಿಡ್ತಾರೆ. ನೀವು ಭಯಾನಕ ಯೋಚನೆ ಮಾಡ್ಕೊಳ್ಳಿ. ಶೇಷಪ್ಪ ಗೌಡನ ಭಯಾನಕ ಯೋಚನೆ ಮಾಡಿ ಹೆಂಗ್ ಸಾಯಿಸಿದ್ರು ಅಂತ. ಇಷ್ಟು ಕ್ರೂರವಾಗಿದ್ದಂತ ನಕ್ಸಲ್ ಚಟುವಟಿಕೆ ನೀವು ರಾತ್ರಿ ಬೆಳಗಾಗೋದ್ರೊಳಗೆ ಹೆಂಗ್ ಶರಣಾಗತಿ ಅಂತ ಹೇಳ್ತೀರಿ? ನಕ್ಸಲ್ ಮುಕ್ತ ರಾಜ್ಯ ಮಾಡ್ಬಿಟ್ಟಿದ್ದೀರಿ ಹೆಂಗ್ ಹೇಳ್ತಾ ಇದ್ದೀರಿ? ಶೇಷಪ್ಪ ಗೌಡ್ಲು ಸರ್ ಒಂದು ನಿಮಿಷ. ಶೇಷಪ್ಪ ಗೌಡ್ಲು ಕಾಂಗ್ರೆಸ್ ಪಕ್ಷದ PLD ಬ್ಯಾಂಕಿನ ನಾಮಿನೇಟೆಡ್ ಸದಸ್ಯ. ಹೆಂಡತಿ ಎದುರುಗಡೆ ಕೊಚ್ಚಿ ಸಾಯಿಸ್ತಾರೆ. ಇಂಥ ಒಂದು ಭಯಾನಕವಾದಂತ ದೃಶ್ಯ ಎದುರುಗಡೆ ತಂದು ಶರಣಾಗತಿ ಮಾಡ್ತಾರೆ. ಅಧ್ಯಕ್ಷರೇ, ಆ ಘಟನೆ ಹೋಮ್ ಮಿನಿಸ್ಟರ್ ಇದ್ರೆ ನಾನು ಇರ್ಲಿಲ್ಲ, ಆವಾಗ್ಲಲ್ಲ ಅದಾದ್ಮೇಲೆ ಇದ್ರಿ, ಹುಡುಕ್ತಾ ಇದ್ವಿ. ನಿಮ್ಮ ಸುಲಭಕ್ಕೆ ಸಿಕ್ಲಿಲ್ಲ. ನೀವು ಟ್ವೀಟ್ ಮಾಡಿ ಕೂಡಲೇ ಬರ್ತಾರೆ ಅಂದ್ರೆ ರಾಜ್ಯದಲ್ಲಿ ಎಲ್ಲ ಟ್ವೀಟ್ ಮಾಡಿದ್ರೆ ಎಲ್ಲರನ್ನು ಕರ್ಸ್ಕೊಳ್ಳಿ ಆಗಲೇ ಕರೆಸ್ತೀನಿ. ಅಲ್ಲ, ಸುಲಭ ಸಿಕ್ಕಿಲ್ಲ ಅಂದ್ರೆ ಅವತ್ತು ಸರ್ಕಾರ ಏಕಾಏಕಿ ಎಲ್ಲ ಕಡೆಯಿಂದ ಸರ್ಕಾರ ಒಂದು ಘೋಷಣೆ ಮಾಡ್ತೈತೆ, ನಕ್ಸಲರೆಲ್ಲ ಸರೆಂಡರ್ ಆಗ್ತಾ ಇದೆ, ಏಕಾಏಕಿ ಎಲ್ಲ ಒಂದೇ ಸರಿ ಓಡ್ ಬಂದ್ಬಿಡ್ತಾರೆ. ಅದಕ್ಕೆ ಡೌಟ್ ಬಂದಿರೋದು. ನ್ಯಾಚುರಲ್ ಆಗಿ ಇವ್ರು ಬರ್ತಾ ಇದ್ರೆ, ನ್ಯಾಚುರಲ್ ಆಗಿ ಸರೆಂಡರ್ ಆಗ್ತಾ ಇದ್ರೆ ಯಾರಿಗೂ ಡೌಟ್ ಬರ್ತಾ ಇರಲ್ಲ. ಅಧ್ಯಕ್ಷ, ಈ ನಕ್ಸಲರ ಬಗ್ಗೆ ಸಿಂಪತಿ ಮಾಡುವಂತ ಈ ನಗರ ನಕ್ಸಲರು ಇದಾರಲ್ಲ, ಅವ್ರಿಗಿಂತ ಡೇಂಜರ್ ಅವರು. ನಾನು ಪರಮೇಶ್ವರ್ ಅವರೇ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಹೆಲ್ತ್ ಮಿನಿಸ್ಟರ್ ಆಗಿ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಸುನೀಲ್ ಕುಮಾರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋದೆ. ಮಾಮೂಲಿ ನಮ್ಮ ಮುಂದೆ ಸೈರನ್ ಹಾಕೊಂಡು, ಅವಾಗೆಲ್ಲ ಸೈರನ್ ಇತ್ತು, ಸೈರನ್ನು ಲೈಟು ಎಲ್ಲ ಇತ್ತು. ನಾನು ಆ ರೂಟಲ್ಲಿ ಫಾರೆಸ್ಟ್ ಏರಿಯಾ ಬಂದ ತಕ್ಷಣ SP ಎಲ್ಲ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ರು. ಸರ್, ಇಲ್ಲಿಂದ ನೀವು ಸೈರನ್ನು ಹಾಕಂಗಿಲ್ಲ, ಲೈಟು ಹಾಕಂಗಿಲ್ಲ ಅಂತೇಳಿ. ಏನಪ್ಪಾ ಅಂದ್ರೆ ನಾನು ಮಿನಿಸ್ಟ್ರು, ನನಗೆ ನೀವು ರಕ್ಷಣೆ ಕೊಡಕ್ಕಾಗಲ್ಲ. ಇಲ್ಲ ಸರ್, ಹಾಕ್ಬೇಡಿ, ದಯವಿಟ್ಟು ಕೈ ಮುಗಿತೀರಿ ಅಂದ್ರೆ ಕಳ್ಳಂತರ ಹೋದೆ ನಾನು. ಸುಮಾರು 60 ಕಿಲೋಮೀಟರ್ ಕಳ್ಳಂತರ ಹೋದೆ ನಾನು. ಮಿನಿಸ್ಟರ್, ರಾಜ್ಯದ ಆರೋಗ್ಯ ಸಚಿವ ನಾನು. ಅದು ಹಾಳಾಗೋಗ್ಲಿ ಪರಮೇಶ್ವರ್ ಅವರೇ. ಈ ಮನುಷ್ಯ ತಗೊಂಡೋಗಿ ನನ್ನ ಅಲ್ಲಿ ಅವ್ರ ಮನೆ ಹತ್ರ ಎಲ್ಲನ ಇಟ್ಟಿದ್ದೇ ಪರವಾಗಿಲ್ಲ, ನನ್ನ ವಾಸ್ತವ್ಯ, ನನ್ನ ಗೆಸ್ಟ್ ಹೌಸ್ಗೆ ಇಟ್ಬಿಟ್ರೆ ಅಲ್ಲಿ ಯಾವ್ದೋ ಅದು ಕಾಡಲ್ಲೈತೆ. ಯು ಸ್ಟಿಲ್ ಕನ್ಸಿಡರ್ ಹಿಮ್ ಎಸ್ ಎ ಫ್ರೆಂಡ್? ಅಲ್ಲ, ಅವ್ರ ಉದ್ದೇಶ ಏನಿತ್ತು ಅಂತ ಈಗ ಗೊತ್ತಾಯ್ತಲ್ಲ. ಆಲ್ವೇಸ್ ಮೈ ಫ್ರೆಂಡ್, ಈಸ್ ಆಲ್ವೇಸ್ ಮೈ ಫ್ರೆಂಡ್. ಈಗ ಸುನಿಲ್ ಮುಂದುವರಿಸಿ, ರಾಜಕೀಯದಾಗ ಮುಂದುವರಿಸಲಿ, ಫಿನಿಶ್ ಇದೆ. ಯಾರ್ಯಾರನ್ನ ನೀವು ಅವೆಲ್ಲ ಏನೇನಾಗಿರ್ತವೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಅಧ್ಯಕ್ಷರೇ, ನನ್ನ ಅನುಭವ ಹೇಳ್ತಾ ಇರೋದು. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ಒಂದು ದೊಡ್ಡ ಬೆಟಾಲಿಯನ್, ಒಂದು 200 ಜನ ಎಲ್ಲ ಇದ್ದಾರೆ. ನಾನು ರಾತ್ರಿ ಅಲ್ಲಿ ನನಗೆ ಅವಾಗ ಅನಿಸ್ಲಿಲ್ಲ, ಹೋಗಿ ಮಲಗ್ಬಿಟ್ಟೆ. ಮಲಗದ ಮೇಲೆ ನಾನು ಮೇಲೆ ನೋಡ್ತೀನಿ, ಎಲ್ಲ ಹೆಂಚು, ಮತ್ತೆ ಅದು ಒಂದೇ ರೂಮು. ಗನ್ನ ಹೊಡೆದ್ರೆ ಹೋಯ್ತು ನನ್ನ ಕತೆ. ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ, ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ರಾತ್ರಿ ಪೂರ್ತಿ ಪ್ರಮಾಣವಾಗಿ ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ. ಆ ರೀತಿ ಭಯ. ಎಲ್ಲಿ ಏನೋ ಸಣ್ಣ ಸೌಂಡ್ ಆದ್ರೂ ಎದ್ದು ಕೂತ್ಕೊಂಡ್ಬಿಡ್ತಾ ಇದ್ದೆ. ಈಗ ಚೇರ್ ಮೇಲೆ ಕೂತಿದ್ದೆ. ಅಂದ್ರೆ ಅಷ್ಟು ಭಯಾನಕವಾಗಿ ಇರ್ತಕ್ಕಂಥ ಒಂದು ಸನ್ನಿವೇಶ ಅವತ್ತು. ನಮಗೆ ಆ ತರ ಒಬ್ಬ ಮಂತ್ರಿಗೆ ಹಂಗ ಆಗ್ಬೇಕಾದ್ರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು, ಆ ಕಾಡಲ್ಲಿ ವಾಸ ಮಾಡುವಂತ ಜನರು, ಹಳ್ಳಿಯಲ್ಲ, ಅವ್ರ ಸ್ಥಿತಿ ಏನಾದ್ರು. ಇಷ್ಟು ಜನಕ್ಕೆ ನೀವು ಗುಂಡಿಟ್ಕೊಂಡು
ಇಷ್ಟು ಜನಕ್ಕೆ ಭಯ ಬೀಳಿಸ್ಕೊಂಡು ಇಷ್ಟು ವರ್ಷ ಇದ್ದವ್ರನ್ನ ಏಕಾಏಕಿ ಕರ್ಕೊಂಬಂದು ಅವ್ರನ್ನ ಸರೆಂಡರ್ ಔಟ್ರು ಅವ್ರ ಸನ್ಮಾನ ಮಾಡ್ತೀರಾ ಅಂದ್ರೆ ಯಾರು ನಂಬ್ತಾರೆ ಅಧ್ಯಕ್ಷರೇ? ಇಷ್ಟು ಜನಕ್ಕೆ, ಇಷ್ಟು ಲಕ್ಷಾಂತರ ಜನಕ್ಕೆ ತೊಂದರೆ ಕೊಟ್ಟವ್ರನ್ನ ನೀವು ಏಕಾಏಕಿ ಸರೆಂಡರ್ ಅಂದ್ರೆ ಅದನ್ನ ಸುನಿಲ್ ಅವರು ಹೇಳ್ತಾರೆ. ಅದೀಗ ಸುನಿಲ್ ಟೈಮ್ ಆದರೆ ಅವರ ಉದ್ದೇಶ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಈಗ ನಕ್ಸಲೈಟ್ಸ್ಗೆ ಯಾರು ಇಲ್ಲಿ ಬೆಂಬಲ ಕೊಡ್ತಾ ಇಲ್ಲ, ನಾವೇನು ಅವ್ರ ಪರ ಏನ್ ನಿಂತಿಲ್ಲ, ಮತ್ತು ಶರಣಾಗ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಹಿಂದಿನೂ ಕೂಡ ಆಗಿದೆ, ರಾಜ್ಯಗಳಲ್ಲಿ ಆಗಿದೆ. ನಾನು ಹೇಳ್ತಾ ಇರೋದು ಮತ್ತೆ ನಿಮ್ಮ ಅನುಮಾನ ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಏನು ನಿಮ್ಮ ಉದ್ದೇಶ ಏನು? ಅವರು ಶರಣರಾಗಬಾರ್ದು, ಅವರು ಚಟುವಟಿಕೆ ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು, ಇದೇ ತರ ಎಲ್ಲ ಹಿಂಸಾತ್ಮಕ ಘಟನೆಗಳಾಗ್ತಾ ಇರಬೇಕು, ಅದು ನಿಮ್ಮ ಉದ್ದೇಶನಾ? ಅಥವಾ ಇದಕ್ಕೊಂದು ಹಿತಶ್ರೀ ಆಡಬೇಕು, ಇದನ್ನ ಒಂದು ಅಂತಿಮ ಹಂತಕ್ಕೆ ತಗೊಂಡ್ಬರ್ಬೇಕು, ಅದು ನಿಮ್ಮ ಉದ್ದೇಶನಾ? ಯಾರು ಬೆಂಬಲವಾಗಿ ಯಾರು ನಿಂತಿಲ್ಲ ಇಲ್ಲಿ, ಯಾರು ಕೂಡ ನಕ್ಸಲೈಟ್ಗೆ ಸಮರ್ಥನೆ ಮಾಡಬೇಕು ಅಂತ ಏನಿಲ್ಲ. ಸಮಾಧಾನ ಆಯ್ತು. ಆದ್ರೆ ಅನೇಕ ರಾಜ್ಯಗಳಲ್ಲಿ, ತೆಲಂಗಾಣಗಳಲ್ಲಿ ಎಷ್ಟೋ ನಕ್ಸಲೈಟ್ ಸರೆಂಡರ್ ಆಗಿದ್ದಾರೆ. ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಎಲ್ಲ ಡಕಾಯಿಟ್ಗಳು ಸರೆಂಡರ್ ಆಗಿದ್ದಾರೆ, MP ಆಗಿದ್ದಾರೆ, ಪೂನಂ ದೇವಿನೇ ಸರೆಂಡರ್ ಆದ್ರು, MP ಅದಕ್ಕೋಸ್ಕರ ಬೇಕಾದಷ್ಟು ಆಗಿದೆ. MP ಕೂಡ ಆಗಿದ್ದಾರೆ, ಆಯ್ತಾ, MLAಗಳಾಗಿದ್ದಾರೆ. ಸೊ ದಯವಿಟ್ಟು ಸ್ವಲ್ಪ ಇದು ನೀವು ಹೇಳೋದ್ರಲ್ಲಿ ಕರೆಕ್ಟ್, ಅವ್ರು ಮಾಡಿರ್ತಕ್ಕಂಥ ಘಟನೆಗಳು ಬೇಕಾದಷ್ಟು ಇದೆ, ಅದು ಯಾರು ಕೂಡ ಸಮರ್ಥನೆ ಯಾರು ಮಾಡ್ಕೊಳ್ತಾ ಇದ್ದಾರೆ? ಓಕೆ, ಯಾರು ಮಾಡ್ಕೊಳ್ತಾರೆ? ಮಾತಾಡಿ. ಎಸ್, ಮಾನ್ಯ ಅಧ್ಯಕ್ಷೆ, ದಿನೇಶ್ ಗುಂಡೂರಾವ್ ಕೇಳಿಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ. ನಕ್ಸಲರ ಶರಣಾಗತಿಯನ್ನು ನಾನು ವಿರೋಧ ಮಾಡಲೇ ಇಲ್ಲ. ನಕ್ಸಲರ ಶರಣಾಗತಿಯ ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ಹೇಳಿದ್ದು ನಾನು. ಪ್ರಕ್ರಿಯೆ ಸರಿಯಾಗಿ ಹೇಳ್ತದೆ ಕೇಳಿ, ಪ್ರಕ್ರಿಯೆ ಸರಿಯಾಗಲಿಲ್ಲ ಅಂತ ನೀವು ಟ್ವೀಟ್ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಕಚೇರಿಗೆ ಬಂದ್ಬಿಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ? ಮುಂದೆ ಈ ಕಾರಣಕ್ಕೆ ಹಾಗಾಗಿ ಮತ್ತೆ ಸುಮ್ಮನೆ ನೀವು ಸ್ವಂತ ಊಹೆಗೆ ಕ್ಲೇಮ್ ಮಾಡ್ತಾ ಇಲ್ಲ. ಸರ್ ದಿನೇಶ್ ಗುಂಡೂರಾವ್, ನಾನು ಇದ್ರಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ನೀವು ಆಯಾಗಿದ್ದೀರಿ, ನಿಮ್ಗೆ ಅದ್ರ ತೀವ್ರತೆ ಗೊತ್ತಿಲ್ಲ, ನಮಗೆ ಅದ್ರ ತೀವ್ರತೆ ಗೊತ್ತು ಏನು ಅಂತ. ನಮಗೆ ಬೆಂಗಳೂರಲ್ಲಿ ನೀವು ಹಾಗಾದ್ರೆ ಹಾಯಾಗಿದ್ದೀವಿ ಅಂತ ಏನರ್ಥ? ಹಾಗಾದ್ರೆ ಹಾಯಾಗಿದ್ರು ಏನರ್ಥ? ನೀವು ಹಾಯಾಗಿದ್ದೀರ ಅಲ್ಲಿ, ಆಯ್ತು ಸರ್, ಆಯ್ತು. ಹಾಯಾಗಿರೋದು ಏನರ್ಥ ಅದು? ಆಯ್ತು ಸರ್, ಬೆಂಗಳೂರಿದ್ರೆ ನಾವು ಇರಬಾರ್ದ ಇಲ್ಲಿ? ಅಶೋಕ್ ಅವ್ರು ಇರಬಾರ್ದು ಬೆಂಗಳೂರಿನಲ್ಲಿ? ಪಾಪ ಅವ್ರು ಕೇಳಿ, ಅವ್ರ ಸ್ನೇಹಿತರು ಮುನಿರತ್ನ ಹೇಳಿ ಏನಾಯ್ತು ಅಂತ. ನೀವು ಸುಮ್ಮನೆ ಅಲ್ಲಿ ಆಯ್ತು, ಆ ಸ್ಥಿತಿನಲ್ಲಿ ಮಸಾಲೆಗೆ ಆಗ್ತಿಲ್ಲ. ಮಾತಲ್ಲಿ ಮುಗಿಸ್ಲಿ, ಮತ್ತೆ ಮುಗಿಸ್ತೀರಾ? ನಿಮಗೂ ಅದ್ರ ಪರಿಸ್ಥಿತಿಗಳು ಗೊತ್ತಿದೆ, ನಾನು ಹೇಳಕ್ ಹೋಗಲ್ಲ. ಪ್ರಕ್ರಿಯೆಯನ್ನ ಸರಿಯಾಗಿ ಕಷ್ಟ ನನ್ನ ಪರಿಸ್ಥಿತಿ ಮುಂದಕ್ಕೆ ಹೋಗಿ ನಾನೀಗ ಅದನ್ನ ವಾದ ಮಾಡ್ತಾ ಇದ್ದೇನೆ. ಮುಗಿಸೀಗ. ಮಾನ್ಯ ಅಧ್ಯಕ್ಷರೇ, ಬಹಳ ಆಶ್ಚರ್ಯ ನನಗೆ. ಪರಮೇಶ್ವರ್ ಅವ್ರ ಬಗ್ಗೆ ಯಾಕೋ ಸ್ವಲ್ಪ ಮೊನ್ನೆ ಅನುಮಾನ ಇಲ್ಲ. ಮೈ ಗುಡ್ ಫ್ರೆಂಡ್, ನನಗೆ ಬಹಳ, ನಾನು ಅವ್ರ ಭಾಷಣದಿಂದ ಪ್ರೇರಿತಗೊಂಡನು 2004ರಲ್ಲಿ. 113 ಪೇಜ್ ನಂಬರ್ 113ರಲ್ಲಿ ಬಹಳ ಆಶ್ಚರ್ಯ ಅಂದ್ರೆ, ರಾಜ್ಯದಲ್ಲಿ ಕಳೆದ 19 ತಿಂಗಳಲ್ಲಿ ಗಂಭೀರವಾದ ಕಾನೂನು ಸುವ್ಯವಸ್ಥೆಗಳು ಸಮಸ್ಯೆಗಳು ಉದ್ಭವಿಸಿಲ್ಲ, ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಗೋದು, ಇನ್ನು ಗಂಭೀರ ಸ್ವರೂಪ ಅಂದ್ರೆ ಇನ್ನು ಹೆಂಗಾಗಬೇಕಿತ್ತು ಸರ್? ಮಂಡ್ಯದಲ್ಲಾದಂಥ ಘಟನೆ ಗಂಭೀರ ಅಲ್ವಾ? ಶಿವಮೊಗ್ಗದಲ್ಲಾದಂಥ ಘಟನೆ ಗಂಭೀರ ಅಲ್ವಾ? ಉದಯಗಿರಿಯಲ್ಲಾದಂಥ ಘಟನೆ ಗಂಭೀರ ಅಲ್ವಾ? ನಿಮ್ಮ ಕ್ಷೇತ್ರದ ಹತ್ರ ಬ್ಯಾಂಕ್ ದರೋಡೆ ಆಗಿದ್ದು ಗಂಭೀರ ಅಲ್ವಾ? ಬೀದರ್ನಲ್ಲಿ ಆಗಿದ್ದು ಗಂಭೀರ ಅಲ್ವಾ? ಇನ್ನೇನು ಗಂಭೀರ ಅಂದ್ರೆ ಇನ್ನೆಂಗೆ? ಇದು ನಾನು ಹೇಳೋದು, ನೀವು ಆಯ್ತು, ನೀವು ಅದನ್ನ ನಿಯಂತ್ರಣ ಮಾಡಿದಿರಿ, ಅದೆಲ್ಲ ಇರಲಿ, ಗಂಭೀರ ಸ್ವರೂಪ ಅಲ್ಲ ಅಂತ ಹೇಳ್ತಿದ್ದೀರಿ ಅಂತಂದ್ರೆ ಏನಿದು? ಏನ್ ನಡೀತಿದೆ ರಾಜ್ಯದಲ್ಲಿ? ಒಂದು ರಾಜ್ಯ ಸರ್ಕಾರ ಈ ಪ್ರಮಾಣದಲ್ಲಿ ಸಮರ್ಥನೆ ಮಾಡ್ಕೋಬಾರ್ದು ವ್ಯವಸ್ಥೆಯನ್ನ. ರಾಜ್ಯಪಾಲರ ಕೈಯಲ್ಲಿ ಹಿಂಗೆಲ್ಲ ನಡೆಸಬಾರ್ದು. ನೀವು ಗಂಭೀರ ಪ್ರಕರಣ ಅಂದ್ರೆ ಹೆಂಗೆ ಪಟ್ಟಿ ಹೇಳಿ ಹಂಗಾರೆ. ಇದು ಅವಮಾನ ವರದಿ ಇದ್ದಂಗೆ. ಸಾಧಾರಣವಾಗಿ ಭಾರಿ ಮಳೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ, ಇದು ಸಿಕ್ಕಾಪಟ್ಟೆ ಗಲಾಟೆ ಆಗಿ ಗಂಭೀರ ಸ್ವರೂಪ ಆಗಿಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಇಷ್ಟು ಗಲಾಟೆಗಳು ಇಡೀ ರಾಜ್ಯದಲ್ಲಿ ನಡೆದು ನೀವು ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನ್ ಅರ್ಥ ಹೇಳಕ್ಕಾಗುತ್ತೆ? ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ರಾಜ್ಯ ಸರ್ಕಾರದ ಆದ್ಯತೆಗಳು ಹೆಂಗಿದೆ ಅಂದ್ರೆ, ನೆನ್ನೆ ನೀವು ಹೇಳಿದ್ರಿ ವೇದವ್ಯಾಸ ಕಾಮತ್ ಮೇಲೆ ಒಂದು ಕೇಸ್ ಆಗಿದೆ. ನಾನು ಅದನ್ನು ತುಂಬಾ ವಿವರಕ್ಕೆ ಹೋಗಲ್ಲ, ಯಾರೋ ಹೇಳಿದ್ರು ಅಂತ ವೇದವ್ಯಾಸ ಪ್ರಚೋದನೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರನ್ನ ಮೇಲೆ FIR ಮಾಡಿದ್ರು. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಒಬ್ರು MLC ಅವರು, ನಮ್ಮ ಜಿಲ್ಲೆನವರು,
ಈ ರಾಜ್ಯದ ರಾಜ್ಯಪಾಲರನ್ನ ಬಾಂಗ್ಲಾದೇಶ ತರ ಮಾಡಿಬಿಡ್ತೇವೆ, ಬಾಂಗ್ಲಾದೇಶ ತರ ಓಡಿಸ್ಬಿಡ್ತೇವೆ ಅಂತ ಹೇಳಿಕೆ ಕೊಟ್ಟು ಅದು ಪ್ರಚೋದನೆ ಅಲ್ಲೇನು? ಯಾಕೆ ಅವಾಗ ಎಫ್ಐಆರ್ ಹಾಕ್ಬೇಕಂತ ಅನ್ನಿಸ್ಲಿಲ್ಲಲ್ಲ ನಿಮಗೆ? ರಾಜ್ಯಪಾಲರ ಮೇಲೆ ನಮ್ಮ ಕರ್ನಾಟಕದ ರಾಜ್ಯಪಾಲರಿಗೆ ಬಾಂಗ್ಲಾ ಪ್ರಧಾನಿಯ ಸ್ಥಿತಿಯನ್ನು ತಂದ್ಬಿಡ್ತೇವೆ ನಾವು, ಹುಷಾರ್ ಅಂತೇಳಿ ಭಾಷಣ ಮಾಡಿದ್ರು. ಅದು ಗಂಭೀರ ಅಂತ ಅನ್ನಿಸ್ತಾ ಇಲ್ಲ ಸರ್ಕಾರಕ್ಕೆ. ಯಾರೋ ಒಬ್ರು ಏನೋ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ವೇದವ್ಯಾಸ ಮೇಲೆ ನೀವು ಕಂಪ್ಲೇಂಟ್ ಅನ್ನ ಎಫ್ಐಆರ್ ಹಾಕ್ತೀರಿ ಅಂತಂದ್ರೆ ಸರ್ಕಾರಕ್ಕೆ ಆದ್ಯತೆ ಏನಾಗಾದ್ರೆ? ಸರ್ಕಾರ ಏನನ್ನು ಮಾಡ್ಲಿಕ್ಕೆ ಕೊಟ್ಟಿದೆ? ಗೃಹ ಇಲಾಖೆ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಮತ್ತೆ ಎಲ್ಲಿಗೆ ಅಂತಂದ್ರೆ ಒಬ್ಬ ನಮ್ಮ ಪಾರ್ಟಿಯ MLC ಅನ್ನ ನೀವು MLC ಅನ್ನ ಎಫ್ಐಆರ್ ಹಾಕಿ ಏನ್ ಬೇಕಾದ್ರೆ ಮಾಡಿ, ರಾತ್ರಿ 300-400 ಕಿಲೋಮೀಟರ್ ಓಡಿಸಿದ್ರಲ್ಲ, ಇದು ಗೃಹ ಇಲಾಖೆಗೆ ಶೋಭೆ ತರುತ್ತಾ? ಇದು ಏನು? ನೀವು ಎಫ್ಐಆರ್ ಹಾಕಿ ಜೈಲಿಗೆ ಹಾಕಿ ನಮ್ಮೇನು ವಿರೋಧ ಇರಲಿಲ್ಲ, ತಪ್ಪ ಸರಿ ಆಮೇಲೆ ನೋಡೋಣ. ನೀವು ರಾತ್ರಿ ಕರ್ಕೊಂಡೋಗಿ ನಾನು ಅಶೋಕ್ ಎಲ್ಲ ಇದ್ರಿ, ರಾತ್ರಿ 400-500 ಕಿಲೋಮೀಟರ್ 3-4 ಜಿಲ್ಲೆಗಳಲ್ಲಿ ಸುತ್ತಾರಿಸ್ತೀರಿ ಅಂತಂದ್ರೆ ಏನ್ ಪರಿಸ್ಥಿತಿ? ಗಂಭೀರ ಪರಿಸ್ಥಿತಿ ಗೃಹ ಇಲಾಖೆದಾಗಾದ್ರೆ ಯಾರು ಹೇಳೋರು ಕೇಳೋರು ಇಲ್ವಾ ಗೃಹ ಇಲಾಖೆಗೆ? ಈ ಪರಿಸ್ಥಿತಿ ನಾಳೆ ನಮಗೂ ಹಂಗಾಗಬಾರ್ದಲ್ಲ. ಒಬ್ಬ ಶಾಸಕನ ಪರಿಸ್ಥಿತಿ ಹಿಂಗಿದೆ ಅಂತಂದ್ರೆ ಏನು ಪರಿಸ್ಥಿತಿ? ಇದನ್ನ ರಾಜ್ಯದ ಈ ವೈಫಲ್ಯವನ್ನ ಇವತ್ತು ಎತ್ಕಡ್ತಾ ಇರೋದು. ಯಾರೋ ಅಧಿಕಾರಿ ಅದನ್ನು ತಪ್ಪು ಮಾಡಿದಾನೆ ಅಂತಂದ್ರೆ ಹೇಳ್ಬೇಕಿತ್ತು ನೀವು. ಆ ಪೊಲೀಸ್ ಅಧಿಕಾರಿಗಳ ಬೋಲ್ಟ್ ನಟ್ ನೀವು ಸೆಟ್ ಮಾಡಬೇಕಿತ್ತು. ಅವಾಗ ಬೋಲ್ಟ್ ನಟ್ ಇರಲಿಲ್ಲ ನಿಮಗೆ. ರಾತ್ರಿ ಇಡೀ ಶಾಸಕನನ್ನ ಬೀದಿಯಲ್ಲಿ ತೆಂಗಿನ ತೋಟದಲ್ಲಿ ಕಬ್ಬಿನ ತೋಟದಲ್ಲಿ ಅಲಡಿಸ್ಬೇಕಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನ್ನಿಸ್ಲಿಲ್ವಾ? ಯಾವ ಗಂಭೀರ ಪರಿಸ್ಥಿತಿ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ರಾಜ್ಯಪಾಲರ ಮುಖಾಂತರ ಈ ಭಾಷಣದಲ್ಲಿ? ಇದನ್ನ ನೀವು ಅರ್ಥ ಮಾಡಿಕೊಂಡು ಗೃಹ ಇಲಾಖೆಯನ್ನ ಪರಮೇಶ್ವರ್ ಕೈಯಲ್ಲೇ ಆಡಳಿತ ಮಾಡ್ಲಿಕ್ಕೆ ಬಿಡಿ, ಇನ್ಯಾರೋ ಕೈ ಆಡಿಸ್ಲಿಕ್ಕೆ ಬಿಡಬೇಡಿ ಅಂತ ನನ್ನ ವಿನಂತಿ ಅಷ್ಟೇ. ಆಯ್ತು, ಮುಗಿಸಿ. ಮಾನ್ಯ ಅಧ್ಯಕ್ಷ, ಕೊನೆಯದು ನಾನು ಮುಗಿಸ್ತೇನೆ. ಕೊನೆಯದು, ಈ ಸರ್ಕಾರ ನಾನು ಹೇಳಿದೆ ರಾಜಕೀಯ ಅಸ್ಥಿರತೆಗಳು ಹೆಂಗಿದೆ ಅಂತ ಹೇಳ್ತಾ ಬಂದೆ ನಾನು. ಈ ಸರ್ಕಾರದ ಆದೇಶಗಳು ಈ ಸರ್ಕಾರವನ್ನ ಯೂಟರ್ನ್ ಸರ್ಕಾರ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ಕೇಳಿದ್ರೆ, ಒಂದು ಆದೇಶ ಮಾಡ್ತೀರಿ, ಆಮೇಲೆ ವಾಪಸ್ ತಗೊಳ್ತೀರಿ. ಇನ್ನೊಂದೇನೋ ಒಂದು ಹೇಳಿಕೆ ಕೊಡ್ತೀರಿ, ಆಮೇಲೆ ನಮ್ದಲ್ಲ ಅಂತ ಹೇಳ್ತೀರಿ. ನೀವು ಯೋಜನೆಗಳನ್ನ ಕೊಡಬೇಕಾದ್ರೆ ಎಲ್ಲರಿಗೂ ಯೋಜನೆ ಅಂತ ಅನೌನ್ಸ್ ಮಾಡಿದ್ರಿ, ನಂತರ ಕಂಡೀಷನ್ಗಳನ್ನ ಹಾಕಿದ್ರಿ. ಮೊದಲು ಎಲ್ಲರಿಗೂ, ನಂತರ ಕಂಡೀಷನ್ಗಳು ಗೊತ್ತಿದೆ. ಕಾಕಾ ಪಾಟೀಲ್ಗೂ ಇಲ್ಲ, ಮಾದೇವಪ್ಪಂಗೂ ಇಲ್ಲ. ಆಯ್ತಾ? 6/8/2024 BPL ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಆದೇಶ ನಾವು ಹೊರಡಿಸಿದ್ರಿ. ನೀವು ಎಲ್ಲ BPL ಕಾರ್ಡ್ಗಳನ್ನು ರದ್ದು ಮಾಡಿಬಿಡ್ತೀವಿ ಅಂತ ಆದೇಶ. ನಮ್ಮ ಅಶೋಕ್ ಅವರು ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಸ್ವಲ್ಪ ಮೀಡಿಯಾದಲ್ಲಿ ದೊಡ್ಡ ಗಲಾಟೆ ಆದ ನಂತರ ಮತ್ತೊಂದು ಆದೇಶ ಹೊರಗೆ ಬೀಳುತ್ತೆ. ಅದೇ ಅವಾಗ 22/11 ಸರ್ಕಾರಿ ನೌಕರರು ಮಾತ್ರ ರದ್ದು ಮಾಡಿ ಅಂತ ಅಲ್ಲೇ ಯೂಟರ್ ನೋಡಿದ್ರು. ವಕ್ಫಿನ ಬಗ್ಗೆ ಸರ್ಕಾರದ ಆದೇಶ ಇತ್ತು. ಯತ್ನಾಳರು ಉಳಿದಂತವ್ರ ಪ್ರತಿಭಟನೆಗಳಾದಾಗ ಆದೇಶ ನೀನು ತೆಗೆದುಕೊಂಡು ಮತ್ತೆ ಅದನ್ನು ಸರಿ ಮಾಡುವಂತ ಪ್ರಯತ್ನ ಮಾಡಿದ್ರಿ. ನಾನು ಅಲ್ಲಿ ಕೂತಿದ್ದೆ 2013-15-16 ಮುಖ್ಯಮಂತ್ರಿಗಳು ಕೂತಿದ್ರು. ಸಂತೋಷ್ ಲಾಡ್ ಕೂತ ಹತ್ರ ಮಾದೇವಪ್ಪ ಇದ್ರು, ಕಾಗೋಡ್ತಿ ಅಂತ ಅಲ್ಲಿದ್ರು. ನಂಗೆ ಈಗ ಕಣ್ಣಿಗೆ ಕೆಟ್ಟದಂಗಿದೆ ಅದು. ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಹೇಳಿದ್ರು, ನಾನು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು. ಮಾದೇವಪ್ಪ ಸರ್ ಸುಮ್ನೇರಿ ಸಾರ್ ಅಂತ ಹೇಳಿದ್ರು, ಅಲ್ಲ ಹಿಂಗಡೆ ಕೂತ್ಕೊಂಡು. ಯೂಟರ್ನ್ ಭಾಷಣಕ್ಕೆ ಬಂದಾಗ ನಿಮ್ಮ ಮತ್ತೆ ಚುನಾವಣೆ ನಿಂತ್ರಿ. ಈಗ ಮತ್ತೆ ಅಂತಂದ್ರೆ ಈಗ ಎಷ್ಟೇ ಹೆಂಗೆ ಯೂಟರ್ನ್ ಅಂತಂದ್ರೆ, ಮೋಡ ಹಗರಣ ಆದಾಗ ನಮ್ದೇನೋ ಪಾತ್ರ ಇಲ್ಲ ಅಂತಂದ್ರು, ಆಮೇಲೆ 14 ಸೀಟ್ ವಾಪಸ್ ಕೊಟ್ರು. ಯೂಟರ್ನ್ ನೋಡಿದ್ರು. ಆಯ್ತು, ಇಷ್ಟ ಆಗಲ್ಲ ರೀ ರಾಜ್ಯದ ಮುಖ್ಯಮಂತ್ರಿ, ಇಷ್ಟ ಆಗಲ್ಲ ಕೊಡ್ಬೇಕು. ನಾವು ಏನ್ ಇಷ್ಟ ಅಂತ ಹೇಳಿದ್ರೆ ರಾಜ್ಯಪಾಲ ಭಾಷಣ ಸೀಮಿತ ಮಾಡ್ತಾರೆ. ಅಧ್ಯಕ್ಷ ಸರ್, ಮುಖ್ಯಮಂತ್ರಿ ಮನುಷ್ಯ ಒಬ್ಬನೇ ಇದ್ದೋಳ ಸರ್. ನನಗೆ ಗ್ರೇಡ್ ಎಲ್ಲರ ನೋಡಪ್ಪ, ಮಂತ್ರಿ ಎಲ್ಲರೂ ಒಂದೇ ತಾನೆ, ಎಲ್ಲರೂ ಒಂದೇ ತಾನೆ, ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ಎಲ್ಲರೂ ಒಂದೇ ತಾನೆ.
ಈಗ ಒಂದು ಪ್ರಶ್ನೆ, ಈಗ ಒಂದು ಚರ್ಚೆ ಶುರುವಾಗಿರೋದು. ಅಲ್ಲಲ್ಲ ಈ ಮುಂಚೆ ಸರ್ ಅಧ್ಯಕ್ಷ ಒಂದು ನಿಮಿಷ. ನಿಮ್ಮ ಬಿಜೆಪಿ ಗೌರ್ಮೆಂಟ್ ನಲ್ಲಿ ಬಿಜೆಪಿ ಅಧ್ಯಕ್ಷ ಆಗಿದ್ದಾಗ ಮೂಡದಲ್ಲಿ ಎಷ್ಟು ಹಗರಣ ಮಾಡಿದ್ದೀರಾ ಅದನ್ನ ತನಿಖೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇದನ್ನು ವಾಪಸ್ ಕೊಟ್ಟು ತನಿಖೆ ಮಾಡ್ತಾ ಇರೋದು. ಆಯ್ತು, ಈಗ ಮತ್ತೊಂದು ಸುದ್ದಿ ನಡೀತಾ ಇರೋದು ಏನು ಅಂತ ಕೇಳಿದ್ರೆ, ಬುಕ್ ಇದೆ, ಇದಕ್ಕೆ ಸೀಮಿತಗೊಳಿಸಿ. ಅಲ್ಲ ಅದರ ಭಾವಾರ್ಥ ಏನು ಅಂತಂದ್ರೆ, ವಿದಿನ್ ದಿಸ್ ಮುಖ್ಯಮಂತ್ರಿಗಳಾಗಿ ದಾಖಲೆಯ ದಿನಗಳನ್ನ ಬರೀಬೇಕು ಅಂತ, ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಚರ್ಚೆ ಶುರುವಾಗಿದೆ. ಆಯ್ತಾ, ಹೆಚ್ಚು ಬಜೆಟ್ಗಳನ್ನ ಮಂಡಿಸಿದ್ರು, ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಚರ್ಚೆ ಶುರುವಾಗಿದೆ. ನಮ್ದೇನು ತಕರಾರಿಲ್ಲ ಅದಕ್ಕೆ, ಅವ್ರ ಕೈ ತಿರ್ಬಿಡಿ. ನಾವು ಒಟ್ಟವ್ರು ಎಲ್ಲಿ ಹೊರೀತ್ರಿ, ನಿಮಗೆ ಹೊರಿತಾ ಇರ್ಬೇಕೀಗ, ನಮಗೇನಿಲ್ಲ. ನಾವು ಅದಕ್ಕೆ ಹೇಳಿದ್ವಲ್ಲ, ಬಜೆಟ್ ಮಣಿ ಮಾಲೀಕ ಯಾರಂತ ನನ್ ಮಣಿ ಮಾಲೀಕ ಸಾಕ್ಷಿ ಕೊಡ್ತೀವಿ. ನಮಗೇನು ಸಮಸ್ಯೆ ಇಲ್ಲ. ಸುನಿಲ್ ಅವರೇ, ಖುಷಿ ಮಾನ್ಯ ಮುಖ್ಯಮಂತ್ರಿಗಳ ಮಾನ್ಯ ಅಧ್ಯಕ್ಷೆ, ನಮ್ಮೆಲ್ಲ ಅವ್ಯವಸ್ಥೆಗಳ ಆಗರವನ್ನು ಇಟ್ಟುಕೊಂಡು ನಮ್ಮಲ್ಲಿ ಯಾವ ರೀತಿ ದಾಖಲೆ ಈ ಸರ್ಕಾರ ಮಾಡ್ತೀರಿ? ರಾಜಕೀಯ ಅಸ್ಥಿರತೆಯನ್ನ ತನ್ನ ಪಕ್ಷದೊಳಗೆ ನಿರ್ಮಾಣ ಮಾಡಿ ಅದರ ಪ್ರಭಾವ ಸರ್ಕಾರದ ಮೇಲೆ ಬಿದ್ದು, ಸರ್ಕಾರದ ಯಾವುದೇ ಯೋಜನೆಗಳು ಸರಿಯಾಗಿ ಜಾರಿಗೆ ಬರದಲೆ, ಅನುದಾನಗಳು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿಗೂ ಕೂಡ ಬರದಲೆ, ಅಭಿವೃದ್ಧಿ ಚಟುವಟಿಕೆಗಳು ಅನ್ನುವಂಥದ್ದು ಮರೀಚಿಕೆ ಆಗಿ ಅಧಿಕಾರಿಗಳು ಯಾರನ್ನೂ ಕೇಳದಲ್ಲೇ ಇರುವಂತಹ ಪರಿಸ್ಥಿತಿನಲ್ಲಿ ಈ ಸರ್ಕಾರ ಬಂದಿದೆ. ಕೊನೆಯದಾಗಿ ನಾನು ಭಾಷಣ ಮುಗಿಸ್ತೇನೆ. ಮಾನ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಕಡೆ ಹೇಳಿದರು, ಹಚ್ಚಿದ ದೀಪ ಆರ್ತದೆ, ಹರಳಿದ ಹೂವು ಬಾಡ್ತದೆ, ಕಟ್ಟಿದ ಮನೆ ಮಠ ಬೀಳ್ತದೆ, ಹಸಿರೆಲೆ ಹಣ್ಣಾಗ್ತದೆ ಅಂತ ಅವ್ರು ಹೇಳ್ತಾರೆ. ಅವರ ಮೇಲೆ ಮುಂದವರು ಹೇಳ್ತಾರೆ, ಹಚ್ಚಿದ ದೀಪ ಆರುವ ಮೊದಲು ಸಮಾಜಕ್ಕೆ ಎಷ್ಟು ಬೆಳಕನ್ನು ಕೊಟ್ಟಿದೆ ಎನ್ನುವುದು ಗಣನೆಗೆ ಬರ್ತದೆ, ಅರಳಿದ ಹೂವು ಬಾಡುವ ಮೊದಲು ಸಮಾಜಕ್ಕೆ ಎಷ್ಟು ಪರಿಮಳ ಕೊಟ್ಟಿದೆ ಎನ್ನುವುದು ಗಣನೆಗೆ ಬರ್ತದೆ, ಕಟ್ಟಿದ ಮನೆ ಮಠ ಬೀಳುವ ಮೊದಲು ಎಷ್ಟು ಮಂದಿಗೆ ಸುಖ ಸಂತೋಷ ಕೊಟ್ಟಿದೆ ಎಂಬುದು ಗಣನೆಗೆ ಬರ್ತದೆ, ಹಸಿರೆಲೆ ಹಣ್ಣೆಲೆ ಆಗುವುದಕ್ಕಿಂತ ಮುಂಚೆ ಸಮಾಜಕ್ಕೆ ಎಷ್ಟು ಆಮ್ಲಜನಕವನ್ನು ಕೊಟ್ಟಿದೆ ಅಂತ ಮುಖ್ಯ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ದಿನ ಅಧಿಕಾರದಲ್ಲಿದ್ದು ದಾಖಲೆ ಮಾಡ್ತೀನಿ ಎನ್ನುವಂಥದ್ದು ಮುಖ್ಯ ಅಲ್ಲ, ಆ ಅವಧಿಯಲ್ಲಿ ಎಂತ ಆಡಳಿತವನ್ನ ಕೊಟ್ಟಿದ್ದೀರಿ ಅಂತ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಆಡಳಿತವನ್ನ, ಜನಪರವಾದಂತಹ ಆಡಳಿತವನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ. ಈ ಕಾರ್ಯವನ್ನ ಮುಖ್ಯಮಂತ್ರಿಗಳು, ಈ ಸರ್ಕಾರ ಮಾಡಬೇಕು. ಒಟ್ಟಾರೆ ಈ ಪರಿಸ್ಥಿತಿಯನ್ನು ನೋಡಿದಾಗ ಮುಖ್ಯಮಂತ್ರಿಗಳ ಆರೋಗ್ಯದ ಬಗ್ಗೆ ಕಾಳಜಿ ಇದೆ, ನನಗೆ ಅವರ ಬೇಗ ಆರೋಗ್ಯನ ಗುಣಮುಖರಾಗಬೇಕು. ಆದ್ರೆ ಈ ಮಂತ್ರಿಮಂಡಲ, ಇವರ ಚಟುವಟಿಕೆಗಳು, ಇವರ ಕಾರ್ಯವೈಖರಿ ನೋಡಿದಾಗ ಇಡೀ ಸರ್ಕಾರ ವೀಲ್ ಚೇರ್ ಅಲ್ಲಿ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಇಡೀ ಸರ್ಕಾರ ವೀಲ್ ಚೇರ್ ಅಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಬಿದ್ದಿರುವಂತಹ ಪರಿಸ್ಥಿತಿ ಒಳ್ಳೆಯ ಕೊಟ್ಟು ಕರ್ನಾಟಕದ ಜನರಿಗೆ ಒಳ್ಳೆಯದನ್ನು ಮಾಡಿ ಅಂತೇಳಿ ನೀವು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಮಾನ್ಯ ಅಧ್ಯಕ್ಷ ಸುರೇಶ್ ಬಾಬು ಅವರೇ, ನೆಕ್ಸ್ಟ್ ಹೇಳಿ ನೋಡ್ರು. ಈಗ ಎಲ್ಲರೂ ಬಹಳಷ್ಟು ಜನ ಮಾತಾಡ್ಲಿಕ್ಕಿದ್ದಾರೆ, ಎಲ್ಲರಿಗೂ ಅವಕಾಶ ಸೀಮಿತಗೊಳಿಸಿ ಈ ಭಾಷಣಕ್ಕೆ ಅದನ್ನು ಈ ಒಂದು ರಾಜ್ಯಪಾಲ ಭಾಷಣಕ್ಕೆ ಸೀಮಿತಗೊಳಿಸಿ ಆದಷ್ಟು ವೇಗದಲ್ಲಿ ಅದು ಮುಗಿಸ್ಬೇಕು ಹೇಳಲಿಕ್ಕೆ ಬಯಸ್ತೇನೆ. ನಾವು ಸುನಿಲ್ ಕುಮಾರ್ ಅವ್ರಿಗೆ ಹೇಳ್ಬೇಕಾಯ್ತು, ವೈಯಕ್ತಿಕವಾಗಿ ಆ ಕಡೆ ಈ ಕಡೆ ಹೋಗ್ಬೇಡ ಅಂತ ಅವರೆಲ್ಲ ನಮ್ಮನ್ನ ಕೊಟ್ಟಿ ಈಗ ನಾವು ಕೊಟ್ಟದೇ ಇದ್ರೆ ಸರಿ ಹೋಗುತ್ತಾ? ನಾವು ಕೊಟ್ಟಲೇಬೇಕು, ನಾವು ಹೇಳಬೇಕು. ಪಕ್ಷಕ್ಕೆ ನೀವು ದೂರವಾಗಿ ಆಯ್ತು, ಬರೀ ವಿರೋಧ ಪಕ್ಷದ ಪರವಾಗಿದ್ದೀರಿ.